Hello everyone, welcome to Navras Maths Tutorials. ಈಗ ಎಕ್ಸಸೈಸ್ ನಂಬರ್ 3.3 ನಲ್ಲಿ ಸೆಕೆಂಡ್ ಒನ್ ಮಾಡೋಣ. ನೋಡಿ ಏನ್ ಕೊಟ್ಟಿದ್ದಾರೆ. ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಅಂಡ್ ಫೈಂಡ್ ದೇರ್ ಸೊಲ್ಯೂಷನ್ಸ್ ಇಫ್ ದೇ ಎಕ್ಸಿಸ್ಟ್ ಅಂತ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಬೈ ದ ಎಲಿಮಿನೇಷನ್ ಮೆಥಡ್ ಅಂತ. ಓಕೆ, ಲೀನಿಯರ್ ಇಕ್ವೇಶನ್ಸ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ. ಫೈಂಡ್ ದೇರ್ ಸೊಲ್ಯೂಷನ್ಸ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. ಇಫ್ ವಿ ಆಡ್ 1 ಟು ದ ನ್ಯೂಮರೇಟರ್ ಅಂಡ್ ಸಬ್ಟ್ರಾಕ್ಟ್ 1 ಫ್ರಮ್ ದ ಡಿನಾಮಿನೇಟರ್, ಎ ಫ್ರಾಕ್ಷನ್ ರೆಡ್ಯೂಸಸ್ ಟು 1. It becomes 1 upon 2 if we only add 1 to denominator. What is the fraction ಅಂತ ಹೇಳಿದ್ದಾರೆ. ನೋಡಿ ಫಸ್ಟು ಏನ್ ಅರ್ಥ ಮಾಡ್ಕೋಬೇಕು ನಾವು. ಈ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಈ ಕ್ವಶನ್ ಫಾರ್ಮೇಶನ್ ಆಗೋದು. ನೋಡಿ, ಇಫ್ ವಿ ಆಡ್ 1 ಟು ದ ನ್ಯೂಮರೇಟರ್, ನ್ಯೂಮರೇಟರ್ ಫ್ರಾಕ್ಷನ್ ಅಂದ್ರೆ ಏನು, ಒಂದು ನ್ಯೂಮರೇಟರ್ ಕೆಳಗಡೆ ಡಿನಾಮಿನೇಟರ್ ಇರುತ್ತೆ. ಅವ್ರು ಏನ್ ಹೇಳಿದಾರೆ, ಇಫ್ ವಿ ಆಡ್ 1 ಟು ದ ನ್ಯೂಮರೇಟರ್ ಅಂದ್ರೆ ನ್ಯೂಮರೇಟರ್ 1 ಆಡ್ ಮಾಡೋಣ. ಓಕೆ, ಅಂಡ್ ಸಬ್ಟ್ರಾಕ್ಟ್ 1 ಫ್ರಮ್ ದ ಡಿನಾಮಿನೇಟರ್, ಡಿನಾಮಿನೇಟರ್ಲಿಂದ 1 ಸಬ್ಟ್ರಾಕ್ಟ್ ಮಾಡಿ. ಎ ಫ್ರಾಕ್ಷನ್ ರೆಡ್ಯೂಸಸ್ ಟು 1 ಅಂದ್ರೆ ಏನ್ ಬರುತ್ತೆ ನಮ್ಗೆ, 1 ಬರುತ್ತೆ ಅಂತ ಕೊಟ್ಟಿದ್ದಾರೆ. ಆಯ್ತಾ, ಇದು ಒಂದು ಕೇಸ್ ಆಯ್ತು. ಇನ್ನೊಂದು ಏನ್ ಹೇಳಿದ್ರೆ, ಇಟ್ ಬಿಕಮ್ಸ್ ಹಾಫ್ ಇಫ್ ಯು ಓನ್ಲಿ ಆಡ್ 1 ಟು ದ ಡಿನಾಮಿನೇಟರ್. ಅಂದ್ರೆ ನೋಡಿ, ಈ ರೀತಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಇದ್ರೆ ಇಲ್ಲಿ ಡಿನಾಮಿನೇಟರ್ ಒಂದೇ 1 ಆಡ್ ಮಾಡಿದ್ರೆ ಏನ್ ಬರ್ತಾ ಇದೆ, 1/2 ಬರ್ತಾ ಇದೆ ಅಂತೆ. ಹೌದಾ? ಸೊ ವಾಟ್ ಈಸ್ ದ ಫ್ರಾಕ್ಷನ್? ಈ ಫ್ರಾಕ್ಷನ್ ಏನಿದೆ ಅಲ್ಲ, ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ. ಓಕೆ, ಈಗ ನಾವು ಲೆಟ್ ಮಾಡ್ಕೊಳ್ಳೋಣ. ನಮ್ಗೆ ಗೊತ್ತಿಲ್ವಲ್ಲ ನ್ಯೂಮರೇಟರ್ ಡಿನಾಮಿನೇಟರ್. ಲೆಟ್ ದ ನ್ಯೂಮರೇಟರ್ ಬಿ ಎಕ್ಸ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಡಿನಾಮಿನೇಟರ್ನ ವೈ ಅಂತ ಲೆಟ್ ಮಾಡ್ಕೊಳ್ಳೋಣ. ಹೌದಾ? ಈಗ ಫ್ರಾಕ್ಷನ್ ಏನಾಯ್ತು, ನಮ್ಗೆ ಬೇಕಾಗಿರೋ ಫ್ರಾಕ್ಷನ್ ಎಕ್ಸ್ ಅಪಾನ್ ವೈ ಆಯ್ತು ಅಲ್ವಾ. ಮೇಲೆ ನ್ಯೂಮರೇಟರ್ ಇರುತ್ತೆ, ಕೆಳಗಡೆ ಡಿನಾಮಿನೇಟರ್ ಇರುತ್ತೆ. ಈಗ ಅವ್ರು ಹೇಳಿದ ಪ್ರಕಾರವಾಗಿ ಮಾಡ್ಕೊಂಡು ಹೋಗೋಣ. ಕೇಸ್ 1 ನಲ್ಲಿ ಏನ್ ಹೇಳ್ತಾ ಇದ್ದಾರೆ, ನ್ಯೂಮರೇಟರ್ ನಾವು ಇಲ್ಲಿ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ ಎಕ್ಸ್ಗೆ 1 ಆಡ್ ಮಾಡಿ ಅಂತ ಹೇಳಿದಾರಲ್ವಾ. ಸೊ ಎಕ್ಸ್ಗೆ 1 ಆಡ್ ಮಾಡಿದ್ವಿ. ಇನ್ನ ಸಬ್ಟ್ರಾಕ್ಟ್ 1 ಫ್ರಮ್ ದ ಡಿನಾಮಿನೇಟರ್ ನಾವು ವೈ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಸೊ ವೈ ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಏನ್ ಬರುತ್ತೆ, ಇಟ್ ರೆಡ್ಯೂಸಸ್ ಟು 1. ಓಕೆ, ಇದು 1 ಬರ್ತಾ ಇದೆ ಅಂತ ಹೇಳಿದ್ದಾರೆ. ಈಗ ನೋಡಿ, ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಓಕೆ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಎಕ್ಸ್ ಪ್ಲಸ್ 1 ಇಂಟು 1 ಮಾಡಿದ್ರೆ ಸೇಮ್ ಬರುತ್ತೆ. ಸೊ ಹಾಗೆ ಬಿಡೋಣ. ಇಲ್ಲಿನೂ ಅಷ್ಟೇ, ವೈ ಮೈನಸ್ 1 ಇಂಟು 1 ಮಾಡಿದ್ರೆ ಸೇಮ್ ಬರುತ್ತೆ. ಈಗ ಈ ವೈನ ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ. ವೈ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಮೈನಸ್ ವೈ ಆಯ್ತು, ಇಸ್ ಈಕ್ವಲ್ಸ್ ಟು -1. ಈ +1 ಇದೆಯಲ್ಲ, ಇದನ್ನ ಕೂಡ ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ. ಯಾಕೆಂದ್ರೆ ನಂಬರ್ಸ್ ಒಂದ್ ಸೈಡ್ ಆಗ್ಬಿಡ್ತವೆ. ಸೊ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಈ -1 ಎಷ್ಟಾಯ್ತು, -2 ಆಯ್ತು ಅಲ್ವಾ. ನಮ್ಗೆ ಒಂದು ಈಕ್ವೇಶನ್ ಬಂತು. ಸೊ ಇದನ್ನ ನಾವು ಈಕ್ವೇಶನ್ 1 ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಅದೇ ರೀತಿ ಕೇಸ್ 2 ನಲ್ಲಿ ಏನಾಗುತ್ತೆ ನೋಡೋಣ. ನೋಡಿ, ಅವ್ರೇನ್ ಹೇಳಿದ್ರೆ, ಇಟ್ ಬಿಕಮ್ಸ್ 1/2 ಇಫ್ ಓನ್ಲಿ ಆಡ್ 1 ಟು ಡಿನಾಮಿನೇಟರ್. ಅಂದ್ರೆ ಏನಾಗ್ತಾ ಇದೆ, ಎಕ್ಸ್ ಅಪಾನ್ ವೈ ಇದೆ ಅಲ್ಲ, ಈ ವೈಗೆ ಡಿನಾಮಿನೇಟರ್ ಮಾತ್ರ 1 ಆಡ್ ಮಾಡಿದ್ರೆ ಏನ್ ಬರ್ತಾ ಇದೆ, 1/2 ಬರ್ತಾ ಇದೆ ಅಂತೆ. ಸೊ ಇದನ್ನ ನಾವೀಗ ಸಾಲ್ವ್ ಮಾಡೋಣ. ಯಾವ ರೀತಿ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 2 ಇಂಟು ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಪ್ಲಸ್ 1 ಇಂಟು 1 ಆಗುತ್ತೆ. ಓಕೆ, 2 ಇಂಟು ಎಕ್ಸ್ 2x ಆಯ್ತು, ಇಂಟು 1 ಮಾಡಿದ್ರೆ ಸೇಮೇ ಬರುತ್ತೆ. ಸೊ ವೈ ಪ್ಲಸ್ 1. ಈಗ ಈ ವೈನ ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ. 2x ಮೈನಸ್ ವೈ ಇಸ್ ಈಕ್ವಲ್ಸ್ ಟು 1 ಆಯಿತು. ಇಲ್ಲಿ ಒಂದು ಈಕ್ವೇಶನ್ ಬಂತು. ಸೊ ಇದನ್ನ ಈಕ್ವೇಶನ್ 2 ಅಂತ ಇಟ್ಕೊಳ್ಳೋಣ.
ಓಕೆ, ಈಗ ನೋಡಿ ನಮ್ಗೆ ಎಲಿಮಿನೇಷನ್ ಮೆಥಡ್ ಮಾಡೋದಿದೆಯಲ್ಲ. ಸೊ ನೋಡಿ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು, ಮತ್ತೆ ಇದು -1 ಅನ್ಕೊಂಡಿರಿ, ಇದು ಈಕ್ವೇಶನ್ ನಂಬರ್ 1 ಅಂತ ಲೆಟ್ ಮಾಡ್ಕೊಂಡಿರೋದು. ಓಕೆ, ಈಗ ದೂರ ಬರ್ಬಿಡ್ತೀವಿ, ಕನ್ಫ್ಯೂಸ್ ಆಗಲ್ಲ. ಓಕೆ, ಈಗ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು -2 ಅಂತ ಒಂದು ಈಕ್ವೇಶನ್ ಇದೆ. ಇದನ್ನು ಏನಿದೆ, 2x ಮೈನಸ್ ವೈ ಇಸ್ ಈಕ್ವಲ್ಸ್ ಟು 1 ಅಂತ ಒಂದಿದೆ. ಈಗ ನಾವೇನ್ ಮಾಡ್ಬೇಕು, ಕೊಯಿಫಿಷಿಯಂಟ್ ಸೇಮ್ ಇರೋ ಹಾಗೆ ನೋಡ್ಕೋಬೇಕಲ್ವಾ. ನೋಡಿ, ಈ ವೈದ್ ಕೊಯಿಫಿಷಿಯಂಟ್ ಸೇಮ್ ಇದೆ ಅಂದ್ರೆ ಏನೂ ಇಲ್ಲ. ಸೊ ಯಾವ್ದಾದ್ರು ಒಂದು ಕೊಯಿಫಿಷಿಯಂಟ್ ಸೇಮ್ ಇದ್ರೆ ಕೂಡ ಸಾಕು. ಸೊ ನಾವು ಹೀಗೆ ಮಾಡ್ಬೋದು. ಸೊ ನಾವೇನ್ ಮಾಡ್ಬೇಕು, ಸೈನ್ಸ್ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇದೆ, ಮೈನಸ್ ಮಾಡ್ಕೊಳ್ಳೋಣ. ಇಲ್ಲಿ ಮೈನಸ್ ಇದೆ, ಪ್ಲಸ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಮಾಡ್ಕೊಳ್ಳೋಣ. ಸೊ ಇದು ಕ್ಯಾನ್ಸಲ್ ಆಯ್ತು. ಈಗ 1 ಪ್ಲಸ್ 1 ಮೈನಸ್ ಆಯ್ತು. ಸೊ ಏನ್ ಬರುತ್ತೆ, 2 ನಲ್ಲಿ 1 ಮೈನಸ್ ಮಾಡಿದ್ರೆ -x ಬಂತು, ಇಸ್ ಈಕ್ವಲ್ಸ್ ಟು, ಎರಡು ಮೈನಸ್ ಇದ್ರೆ ಆಡ್ ಮಾಡಬೇಕು, 2 ಪ್ಲಸ್ 1 3. ಸೊ ಏನ್ ಬಂತು, -3 ಬಂತು. ಈಗ ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಕ್ಯಾನ್ಸಲ್ ಆಯ್ತು. ಏನ್ ಬಂತು, x ಇಸ್ ಈಕ್ವಲ್ಸ್ ಟು 3 ಬಂತು, ಎಕ್ಸ್ ವ್ಯಾಲ್ಯೂ ಬಂತು ಅಲ್ವಾ. ಸೊ ಈ ಎಕ್ಸ್ ವ್ಯಾಲ್ಯೂನ ನಾವು ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಹಾಕಿದ್ರೆ ನಮ್ಗೆ ವೈ ವ್ಯಾಲ್ಯೂ ಕೂಡ ಬಂದ್ಬಿಡತ್ತೆ. ಸೊ ಯಾವ ಈಕ್ವೇಶನ್ ಅಲ್ಲಿ ಹಾಕೋಣ, ಇದ್ರಲ್ಲೇ ಹಾಕೋಣ. ಓಕೆ, ಇದ್ರಲ್ಲಾದ್ರೂ ಹಾಕ್ಬೋದು, ನಂಬರ್ 2 ಈಕ್ವೇಶನ್ ಅಲ್ಲಾದ್ರೂ ಹಾಕ್ಬೋದು, ನಂಬರ್ 1 ಅಲ್ಲಾದ್ರೂ ಹಾಕ್ಬೋದು. ಸೊ ಪುಟ್ x is equals to 3 in equation number equation number 1 ಆದ್ರೂ ಬರೀರಿ, x minus y is equals to -2 ಅಂತಾದ್ರೂ ಬರೀರಿ. ಓಕೆ, x ಎಲ್ಲಿದೇನೋ ಆ ಪ್ಲೇಸ್ ಅಲ್ಲಿ ನಾವು 3 ಹಾಕೋಣ. 3 minus y is equals to -2. ಈಗ ಈ 3ನೇ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. -y ಹಾಗೆ ಇಟ್ಕೊಳ್ಳೋಣ, -2, ಈ 3 ಈಕ್ವಲ್ಸ್ ಈ ಕಡೆ ಹೋದ್ರೆ -3 ಆಯ್ತು. ಸೊ ಎರಡು ಮೈನಸ್ ಇರೋದ್ರಿಂದ ಆಡ್ ಮಾಡಬೇಕು. 2 ಪ್ಲಸ್ 3 5 ಆಯ್ತು, ವಿತ್ ನೆಗೆಟಿವ್ ಸೈನ್. ಆಯ್ತಾ, ಏನ್ ಬಂತು, -y ಇಸ್ ಈಕ್ವಲ್ಸ್ ಟು -5 ಬಂತು. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, y ಇಸ್ ಈಕ್ವಲ್ಸ್ ಟು 5 ಬಂತು ಅಲ್ವಾ. ಎಕ್ಸ್ ವ್ಯಾಲ್ಯೂ ಬಂತು, y ವ್ಯಾಲ್ಯೂ ಕೂಡ ಬಂತು. ಸೊ ನಾವೇನ್ ಹೇಳ್ಬೋದು, ಫ್ರಾಕ್ಷನ್, ಅವ್ರೇನ್ ಹೇಳಿದ್ರು, ವಾಟ್ ಈಸ್ ಎ ಫ್ರಾಕ್ಷನ್ ಅಂತ ಕೇಳಿದ್ರಲ್ವಾ. ಸೊ ನಾವು ನ್ಯೂಮರೇಟರ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ, ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಸೊ ಎಕ್ಸ್ ಏನಿದೆ, ಇಲ್ಲಿ 3 ಇದೆ. ಡಿನಾಮಿನೇಟರ್ಗೆ ವೈ ಅಂತ ಲೆಟ್ ಮಾಡ್ಕೊಂಡಿದ್ವಿ, ವೈ ಏನ್ ಬಂತು, 5 ಬಂತು. ಸೊ ಫ್ರಾಕ್ಷನ್ ಈಸ್ 3/5. ಓಕೆ, ಫ್ರಾಕ್ಷನ್ ಈಸ್ 3/5 ಇಸ್ ದ ಆನ್ಸರ್. ಓಕೆ, ನೋಡಿ ನಮ್ಮ ಆನ್ಸರ್ ಕರೆಕ್ಟ್ ಇದೆನಾ ಇಲ್ಲ ಅಂತ ಒಂದ್ಸರಿ ವೆರಿಫೈ ಮಾಡಂಗಿದ್ರೆ ಮಾಡ್ಕೊಳ್ಳಿ. ನೋಡಿ ಏನ್ ಬಂದಿದೆ, ನಮ್ಗೆ 3/5 ಬಂದಿದೆ ಅಲ್ವಾ. ಅವ್ರೇನ್ ಹೇಳಿದ್ದಾರೆ, ಇಫ್ ಯು ಆಡ್ 1 ಟು ನ್ಯೂಮರೇಟರ್, 1 ಆಡ್ ಮಾಡಿದ್ವಿ, ಸಬ್ಟ್ರಾಕ್ಟ್ 1 ಫ್ರಮ್ ಡಿನಾಮಿನೇಟರ್ ಅಲ್ವಾ. ಸೊ ಏನ್ ಬರುತ್ತೆ ನಮ್ಗೆ, 3 ಪ್ಲಸ್ 1 4, ಕೆಳಗಡೆನು 5 ಮೈನಸ್ 1 4 ಬಂತು. ಅವ್ರೇನ್ ಹೇಳಿದ್ದಾರೆ, ಫ್ರಾಕ್ಷನ್ ರೆಡ್ಯೂಸಸ್ ಟು 1 ಅಂದ್ರೆ 4 ಕ್ಯಾನ್ಸಲ್ ಆದ್ರೆ ನಮ್ಗೆ ಏನ್ ಬಂತು, 1 ಬಂತು ಅಲ್ವಾ. ಇಲ್ಲಿ ಕರೆಕ್ಟ್ ಬಂತಲ್ವಾ. ಅವ್ರು ಹೇಳ್ದಂಗೆ ಇನ್ನೂ ಒಂದ್ ನೋಡಿ ಏನ್ ಕೊಟ್ಟಿದ್ದಾರೆ, ಇಫ್ ಯು ಆಡ್, ಇಲ್ಲಿ ಮೇಲೆ ನ್ಯೂಮರೇಟರ್ 3 ಹಾಗೆ ಇರ್ಲಿ, 5ಗೆ 1 ಮಾತ್ರ ಆಡ್ ಮಾಡಿ ಅಂತ ಹೇಳಿದ್ದಾರೆ. ಏನ್ ಬರುತ್ತೆ ನೋಡಿ, 3 5 ಪ್ಲಸ್ 1 ಏನಾಯ್ತು, 6 ಆಯ್ತು. ಕ್ಯಾನ್ಸಲ್ ಮಾಡಿದ್ರೆ 3 1 3 2 ಏನ್ ಬಂತು, 1/2. ಅವ್ರು ಅದನ್ನೇ ಕೊಟ್ಟಿದಾರಲ್ವಾ, ಇಟ್ ಬಿಕಮ್ಸ್ 1/2 ಅಂತ. ಅಂದ್ರೆ ವೆರಿಫಿಕೇಶನ್ ಮಾಡಿದ್ರೆ ನಮ್ಗೆ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ ಆಯ್ತು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 5 years ago Noori was thrice as old as Sonu, and 10 years later Noori will be twice as old as Sonu. How old are Noori and Sonu ಅಂತ ಕೇಳಿದ್ದಾರೆ. ನೋಡಿ ಏನ್ ಹೇಳ್ತಾ ಇದ್ದಾರೆ, 5 years ago ಅಂದ್ರೆ 5 years ಬ್ಯಾಕ್ ನೂರಿ ಎಷ್ಟಿದ್ಲು, ಥ್ರೈಸ್ ಆಸ್ ಓಲ್ಡ್ ಆಸ್ ಸೋನು. ಅಂದ್ರೆ ಇಲ್ಲಿ ಸೋನು ಇದ್ದಾಳೆ, ನೂರಿ ಇದ್ದಾಳೆ. ಅವ್ರೇನ್ ಹೇಳಿದ್ದಾರೆ, ನೂರಿ 5 years ಬ್ಯಾಕ್ ಎಷ್ಟಿದ್ಲು, ಥ್ರೈಸ್ ಆಫ್ ಸೋನು ಅಂದ್ರೆ 3 times. ಸೋನು ಎಷ್ಟಿದ್ದಾಳಲ್ಲ ಅಷ್ಟು ಥ್ರೈಸ್ ಅಂದ್ರೆ 3 times.
ಓಲ್ಡ್ ಇದ್ಲು ನೂರಿ ಅಂತ. ಓಕೆ, ಅದೇ 10 years ಲೇಟರ್ ಅಂದ್ರೆ 10 years ಆಫ್ಟರ್. ಓಕೆ, ಆದ್ಮೇಲೆ 10 years ಆದ್ಮೇಲೆ ನೂರಿ ವಿಲ್ ಬಿ ಟ್ವೈಸ್. ಇಲ್ಲಿ ಏನಾಗ್ತಾ ಇದೆ ನೋಡಿ, ಇಲ್ಲಿನೂ ನೂರಿ ಸೋನು ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ನೂರಿ ವಿಲ್ ಬಿ ಟ್ವೈಸ್ ಆಸ್ ಓಲ್ಡ್ ಆಸ್ ಸೋನು. ಅಂದ್ರೆ ಇಲ್ಲಿ ಟ್ವೈಸ್ ಅಂದ್ರೆ ಡಬಲ್. ಓಕೆ, ನೋಡಿ ಇಲ್ಲಿ ಟ್ರೈಸ್ ಇದೆ, ಇಲ್ಲಿ ಟ್ವೈಸ್ ಇದೆ. ಸೊ ಹೌ ಓಲ್ಡ್ ಆರ್ ನೂರಿ ಅಂಡ್ ಸೋನು ಅಂದ್ರೆ ಇವಾಗ ಪ್ರೆಸೆಂಟ್ ಏಜ್ ಎಷ್ಟು ಅಂತ ಕೇಳಿದ್ದಾರೆ ನೂರಿ ಅಂಡ್ ಸೋನು. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಲೆಟ್ ಮಾಡ್ಕೋಬೇಕು. ಪ್ರೆಸೆಂಟ್ ಏಜ್ ಏನಿದೆ ಅಲ್ಲ ಅದನ್ನ ನಾವು ಲೆಟ್ ಮಾಡ್ಕೊಳ್ಳೋಣ. ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ನೂರಿ ಬಿ ಎಕ್ಸ್ ಇಯರ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಅದೇ ರೀತಿ ಪ್ರೆಸೆಂಟ್ ಏಜ್ ಆಫ್ ಸೋನು ಬಿ ವೈ ಇಯರ್ಸ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡೋಣ. ನೋಡಿ, ಕೇಸ್ 1 ಅಲ್ಲಿ ಇಲ್ಲೇನಾಗ್ತದೆ, 5 years ಎಗೋ ಅಲ್ವಾ, 5 years ಎಗೋ. ಎಗೋ ಅಂದ್ರೆ ಬ್ಯಾಕ್. ಓಕೆ, 5 years ಬ್ಯಾಕ್ ಎಷ್ಟಿತ್ತು, ಈ ತರ ಮುಂಚೆ ಕೂಡ ಮಾಡಿದ್ದೀವಲ್ವಾ ನಾವು. ಸೊ 5 years ಬ್ಯಾಕ್ ಎಷ್ಟಿತ್ತು ಅಂದ್ರೆ ನೀವು ಏನ್ ಕೇಳಿದ್ರೆ ನೀವೇನ್ ಹೇಳ್ತೀರಾ, ಈಗ ಪ್ರೆಸೆಂಟ್ ಏಜ್ ಎಷ್ಟಿದೇನೋ ಅದಕ್ಕೆ -5 ಮಾಡ್ಬೇಕು ಅಲ್ವಾ. ಬ್ಯಾಕ್ ಕೇಳಿದ್ರೆ ಮೈನಸ್ ಮಾಡ್ಬೇಕು, ಲೇಟರ್ ಕೇಳಿದ್ರೆ ಆಡ್ ಮಾಡ್ಬೇಕು ಅಲ್ವಾ. ಅವ್ರೇನ್ ಕೇಳ್ತಾ ಇದ್ರೆ 5 years ಬ್ಯಾಕ್ ಕೇಳ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ಬೇಕಾಗತ್ತೆ, ಮೈನಸ್ ಮಾಡ್ಬೇಕು. 5 years ago Nouri's age was Nouri's age ಎಷ್ಟಿತ್ತು 5 years ಬ್ಯಾಕ್, ಪ್ರೆಸೆಂಟ್ ಏಜ್ ಗಿಂತ -5 ಅಲ್ವಾ. ಈಗ ನಾವು ಏನಂತ ಲೆಟ್ ಮಾಡ್ಕೊಂಡಿದ್ದೀವಿ, ಪ್ರೆಸೆಂಟ್ ಏಜ್ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ದೀವಿ. ಸೊ ಎಕ್ಸ್ -5 ಇಯರ್ಸ್ ಅಂತ. ಓಕೆ, 5 years ಬ್ಯಾಕ್ ನೂರಿಸ್ ಏಜ್ ಎಷ್ಟಿತ್ತು, ಎಕ್ಸ್ -5. ಅದೇ ರೀತಿ ಸೋನೂಸ್ ಏಜ್ 5 years ಬ್ಯಾಕ್ ಎಷ್ಟಿತ್ತು, ವೈ -5 ಅಲ್ವಾ. ಸೇಮ್ ಅದೇ ರೀತಿ ವೈ -5 years. ಆದ್ರೆ ಅವ್ರೇನ್ ಹೇಳಿದ್ದಾರೆ, ನೂರಿ ಏನಿದಾಳಲ್ಲ ಥ್ರೈಸ್ ಆಸ್ ಓಲ್ಡ್ ಆಸ್ ಸೋನು. 5 years ಬ್ಯಾಕ್ ಏನಿದಾಳಲ್ಲ ಥ್ರೈಸ್ ಆಸ್ ಓಲ್ಡ್ ಆಸ್ ಸೋನು. ಸೊ ಅಲ್ವಾ, ಇಲ್ಲಿ ನೂರಿ ಏಜ್ ಏನಂತ ಬಂದಿದೆ ನಮ್ಗೆ, ಏನಂತ ಎಕ್ಸ್ -5 ಅಂತ ಆಗಿದೆ ಬರ್ಕೊಂಡಿದ್ದೀವಿ. ಅದೇ ರೀತಿ ಸೋನು ಏಜ್ ಏನಿದೆ ವೈ -5 ಅಂತ ಬರ್ಕೊಂಡಿದ್ದೀವಿ. ಆದ್ರೆ ಇಲ್ಲಿ ಥ್ರೈಸ್ ಇರೋದ್ರಿಂದ ಅವರೇ ಹೇಳಿದ್ದಾರೆ, ಸೊ ಅದನ್ನ 3 ಅಂತ ಬರ್ಕೊಳ್ಳಬೇಕು. ಈಗ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಎಕ್ಸ್ -5 ಹಾಗೆ ಇರುತ್ತೆ, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 3 × y 3y, ಮೈನಸ್ ಇದೆ ಮೈನಸ್ ಬರೆಯೋಣ, 3 5 15. ಈಗ ಈ 3y ಈಕ್ವಲ್ಸ್ ಟು ಈ ಕಡೆ ತಗೋಣ, -3y ಇಸ್ ಈಕ್ವಲ್ಸ್ ಟು ಈ -15 ಹಾಗೆ ಇಡೋಣ. ಈ -5 ಇದೆಯಲ್ಲ ಇದನ್ನ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ಬರೋಣ, ಏನಾಗುತ್ತೆ +5 ಆಯ್ತು. ಈಗ ಎಕ್ಸ್ -3y ಇಸ್ ಈಕ್ವಲ್ಸ್ ಟು, ನೋಡಿ +1 ಮೈನಸ್ ಇದೆ ಮೈನಸ್ ಮಾಡಬೇಕು, 15 - 5 10 ಬಂತು. ಆದ್ರೆ ಬಿಗ್ಗರ್ ನಂಬರ್ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಸೈನ್ ಇಡಬೇಕು. ಇಲ್ಲಿ ಒಂದು ಈಕ್ವೇಶನ್ ನಮ್ಗೆ ಬಂತು ಅಲ್ವಾ. ಸೊ ಈಗ ಆಫ್ಟರ್ 10 years ಅಂದ್ರೆ 10 years ಲೇಟರ್ ಅಂತ ಹೇಳಿದಾರಲ್ವಾ, ಅದನ್ನ ಮಾಡೋಣ. ಕೇಸ್ 2 ನಲ್ಲಿ 10 years ಲೇಟರ್. 10 years ಲೇಟರ್, 10 years ಆದ್ಮೇಲೆ ನಿಮ್ ಏಜ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ, ಈ ಪ್ರೆಸೆಂಟ್ ಏಜ್ +10 ಮಾಡ್ತೀರಿ ಅಲ್ವಾ. ಸೊ ಅದೇ ರೀತಿ ಬರೆಯೋಣ, ನೂರಿಸ್ ಏಜ್ ವಿಲ್ ಬಿ ಬರಿಬೇಕಲ್ವಾ ಆಫ್ಟರ್ ದ 10 years ಅಂದ್ರೆ. ಸೊ ಎಕ್ಸ್ ಪ್ರೆಸೆಂಟ್ ಏಜ್ +10 ಇಯರ್ಸ್. ಓಕೆ, ಅದೇ ರೀತಿ ಸೋನೂಸ್ ಏಜ್ ವಿಲ್ ಬಿ ಎಷ್ಟಿರುತ್ತೆ, ವೈ +10 ಇಯರ್ಸ್ ಅಲ್ವಾ. ಈಗ ಅವ್ರೇನ್ ಹೇಳಿದ್ದಾರೆ, 10 years ಲೇಟರ್ ನೂರಿ
ಟ್ವೈಸ್ ಆಸ್ ಓಲ್ಡ್ ಆಸ್ ಸೋನು ಅಂತ ಹೇಳಿದ್ದಾರೆ. ಅಂದ್ರೆ ಸೋನುಗೆ ಎಷ್ಟಿದಾರೋ ಟ್ವೈಸ್ ಸೋನು ಏಜ್ ಇದ್ದಷ್ಟು ನೂರು ಇದೆ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಇದನ್ನ ಇಟ್ಕೊಂಡು ಈಗ ನಾವು ಈಕ್ವೇಶನ್ ಮಾಡಬೇಕು. ಇಲ್ಲಿ ನೂರು ಏಜ್ ಏನ್ ಬಂದಿದೆ, ಎಕ್ಸ್ ಪ್ಲಸ್ 10 ಅಂತ ಆಗಿದೆ ಅಲ್ವಾ. ಇಲ್ಲಿ ಸೋನು ಏಜ್ ಏನಿದೆ, ವೈ ಪ್ಲಸ್ 10 ಅಂತ ಇದೆ. ಆದ್ರೆ ಈ ಟ್ವೈಸ್ ಬರ್ದಿರೋದ್ರಿಂದ ನಾವು 2 ಹೀಗೆ ಬರ್ಕೋಬೇಕು. ಈಗ ಇದನ್ನ ಹಾಗೆ ಇಡೋಣ, ಇದನ್ನ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಪ್ಲಸ್ 10 ಇಸ್ ಈಕ್ವಲ್ಸ್ ಟು 2 ಇಂಟು ವೈ, 2y ಪ್ಲಸ್ ಇದೆ, ಹಾಗೆ ಬರೆಯೋಣ. 2 10s are 20. ಈಗ ಈ 2yನ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ಬರೋಣ. ಮೈನಸ್ 2y ಆಗುತ್ತೆ, ಇಸ್ ಈಕ್ವಲ್ಸ್ ಟು 20. ಈ 10ನ ಈಕ್ವಲ್ಸ್ ಟು ಈ ಕಡೆ ತರೋಣ, ಮೈನಸ್ 10 ಆಯ್ತು. 20 ಮೈನಸ್ 10 ಮಾಡಿದ್ರೆ 10 ಬಂತು. ಅಂದ್ರೆ ಏನ್ ಬರುತ್ತೆ ನಮ್ಗೆ, ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ಸ್ ಟು 10 ಬಂತು. ನೋಡಿ, ಇದು ಈಕ್ವೇಶನ್ 1 ಆಯ್ತು, ಇದು ಈಕ್ವೇಶನ್ 2 ಆಯ್ತು ಅಲ್ವಾ. ನಮ್ಗೆ 2 ಈಕ್ವೇಶನ್ಸ್ ಬಂತು. ಸೊ ಈಗ ನಾವು ಎಲಿಮಿನೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ. ನೋಡಿ ಯಾವ ರೀತಿ ಮಾಡ್ಬೇಕು. ಒಂದು ಈಕ್ವೇಶನ್ ಏನಿದೆ, ಎಕ್ಸ್ ಮೈನಸ್ 3y ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ಸ್ ಟು ಮೈನಸ್ 10 ಇದೆ. ಇನ್ನೊಂದು ಈಕ್ವೇಶನ್ ಏನಿದೆ, ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ಸ್ ಟು ಓನ್ಲಿ 10 ಇದೆ, ಪ್ಲಸ್ 10 ಇದೆ ಅಲ್ವಾ. ಈಗ ನೋಡಿ, ಎಲಿಮಿನೇಷನ್ ಮೆಥಡ್ ಮಾಡೋದಕ್ಕೆ ನಮಗೆ ಕೊಯಿಫಿಷಿಯಂಟ್ ಸೇಮ್ ಇರಬೇಕು. ಇಲ್ಲಿ ಆಲ್ರೆಡಿ ಸೇಮ್ ಇದೆ, ನಾವೇನು ಮಲ್ಟಿಪ್ಲೈ ಮಾಡೋದೇನು ಬೇಕಾಗಿಲ್ಲ. ಸೊ ಸೈನ್ ಒಂದೇ ಚೇಂಜ್ ಮಾಡ್ಕೋಬೇಕು. ಪ್ಲಸ್ ಇದೆ ಮೈನಸ್ ಮಾಡ್ಕೊಳ್ಳೋಣ, ಇಲ್ಲಿ ಮೈನಸ್ ಇದೆ ಪ್ಲಸ್ ಮಾಡ್ಕೊಳ್ಳೋಣ, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಮಾಡ್ಕೊಳ್ಳೋಣ. ಸೊ 1 ಪ್ಲಸ್ 1 ಮೈನಸ್ ಸೇಮ್ ಇರೋದ್ರಿಂದ ಕೊಯಿಫಿಷಿಯಂಟ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ಸ್. ಇಲ್ಲಿ ನೋಡಿ, 1 ಪ್ಲಸ್ 1 ಮೈನಸ್ ಆಯ್ತು, 3 ಮೈನಸ್ 2 ಓನ್ಲಿ 1y ಉಳಿತು. 1y ಅಂದ್ರೆ ನಾವು ಬರೀ y ಅಂತ ಬರಿತೀವಿ. ಆದ್ರೆ ಬಿಗ್ಗರ್ ನಂಬರ್ಗೆ ಏನಿದೆ ಸೈನ್, ಅದೇ ಬರಿಬೇಕು, y ಮೈನಸ್. ಈಗ 2 ಮೈನಸ್ ಇರೋದ್ರಿಂದ ಆಡ್ ಮಾಡಬೇಕು. ಮೈನಸ್ 10 ಮೈನಸ್ 10 ಮೈನಸ್ 20 ಆಯ್ತು. ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. y ಇಸ್ ಈಕ್ವಲ್ಸ್ ಟು ಏನ್ ಬಂತು, 20 ಬಂತು. ಓಕೆ, ಈಗ ಈ y ಇಸ್ ಈಕ್ವಲ್ಸ್ 20ನ ಯಾವುದೇ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಬಂದ್ಬಿಡುತ್ತೆ. ಸೊ ನಾವು ಇದರಲ್ಲಿ ಹಾಕೋಣ, ಪುಟ್ y ಇಸ್ ಈಕ್ವಲ್ಸ್ ಟು 20 ಇನ್ ಈಕ್ವೇಶನ್ 2. ಈಕ್ವೇಶನ್ 2 ಏನಿದೆ, ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ಸ್ ಟು 10 ಇದೆ. ಸೊ y ಪ್ಲೇಸ್ ಅಲ್ಲಿ ನಾವು ವ್ಯಾಲ್ಯೂ ಪುಟ್ ಮಾಡೋಣ. 20 ಇದೆ ಅಲ್ವಾ, 20 ಹಾಕೋಣ, ಇಸ್ ಈಕ್ವಲ್ಸ್ ಟು 10 ಇದೆ. ಎಕ್ಸ್ ಮೈನಸ್ 20 ಇಂಟು 2 ಮಾಡಿದ್ರೆ 40 ಇಸ್ ಈಕ್ವಲ್ಸ್ ಟು 10. ಎಕ್ಸ್ ಇಸ್ ಈಕ್ವಲ್ಸ್ ಟು 10. ಈ ಮೈನಸ್ 14 ಈಕ್ವಲ್ಸ್ ಟು ಈ ಕಡೆ ತಗೊಂಡೋದ್ರೆ ಪ್ಲಸ್ 40 ಆಯ್ತು. ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ಬಂತು, 10 ಪ್ಲಸ್ 40 50. ನೋಡಿ, ಎಕ್ಸ್ ವ್ಯಾಲ್ಯೂ ಕೂಡ ಬಂತು. ಇಲ್ಲಿ ನಾವೇನ್ ಲೆಟ್ ಮಾಡ್ಕೊಂಡಿದ್ವಿ, ನೂರಿ ಸೇಜ್ನ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಲ್ವಾ, ಪ್ರೆಸೆಂಟೇಜ್. ಸೊ ಎಷ್ಟು ಬಂದಿದೆ ಈಗ, ಎಕ್ಸ್ ಇಸ್ ಈಕ್ವಲ್ಸ್ ಟು 50. ಸೊ 50 ಇಯರ್ಸ್, ನೂರಿಗೆ ಈಗ 50 ಇಯರ್ಸ್. ಅದೇ ರೀತಿ ಸೋನೂಸ್ ಏಜ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ, ವೈ ಅಂತ ಲೆಟ್ ಮಾಡ್ಕೊಂಡಿದ್ವಿ. ವೈ ಇಸ್ ಈಕ್ವಲ್ಸ್ ಏನ್ ಬಂದಿದೆ ನಮಗೆ, 20 ಇಯರ್ಸ್ ಅಲ್ವಾ. ಈಗ ನೀವು ವೆರಿಫಿಕೇಶನ್ ಮಾಡೋ ಹಾಗಿದ್ರು ಮಾಡ್ಬೋದು. ಈಗ 5 ಇಯರ್ಸ್ ಬ್ಯಾಕ್ ಏನಿದೆ ಅಲ್ಲ ನೂರಿಸ್ ಏಜ್, ಅವಾಗ ಏನಂತ ಹೇಳಿದ್ರು, ಥ್ರೈಸ್ ಅಂತ ಹೇಳಿದ್ರು. ನೋಡಿದ್ರೆ 5 ಇಯರ್ಸ್ ಬ್ಯಾಕ್ ಎಷ್ಟಿತ್ತು, ಈಗ ಪ್ರೆಸೆಂಟ್ ಏಜ್ 50 ಅಲ್ವಾ. 5 ಇಯರ್ಸ್ ಬ್ಯಾಕ್ ಎಷ್ಟಿರುತ್ತೆ, 45 ಇರುತ್ತೆ. ಸೋನೂಸ್ ಏಜ್ ಎಷ್ಟಿರುತ್ತೆ, 15 ಇರುತ್ತೆ. ಸೊ ಥ್ರೈಸ್ ಆಯ್ತಲ್ವಾ ಅವ್ರು ಹೇಳಿದಾಗೇನೆ. ಸೊ ವೆರಿಫಿಕೇಶನ್ ಈ ರೀತಿನೇ ನಾವು ಓರಲ್ಲಿ ಹೇಳ್ಬೋದು ನೋಡಿ ಅಲ್ವಾ. ಸೊ ಈಗ 10 ಇಯರ್ಸ್ ಲೇಟರ್ ಏನಾಗತ್ತೆ, ನೂರಿಸ್ ಏಜ್ 60 ಆಗತ್ತೆ. ಸೋನೂಸ್ ಏಜ್ ಎಷ್ಟಾಗತ್ತೆ, 30 ಆಗತ್ತೆ. ಸೊ ಅವಾಗ ಏನಾಗತ್ತೆ, ನೂರಿಸ್ ಏಜ್ ವಿಲ್ ಬಿ ಟ್ವೈಸ್ ಆಸ್ ಓಲ್ಡ್ ಆಸ್ ಸೋನು ಅಂತ ಕೊಟ್ಟಿದ್ದಾರೆ, ಆಗತ್ತಲ್ವಾ. ಇವ್ರದ್ದು 60, ಇವ್ರದ್ದು 30 ಆದ್ರೆ ಟ್ವೈಸ್ ಆಯ್ತು. ಸೊ ವೆರಿಫಿಕೇಶನ್ ಹೀಗೆ ಓರಲ್ಲಿ ಮಾಡಿದ್ವಿ, ಕರೆಕ್ಟ್ ಇದೆ ನಮ್ಮ ಆನ್ಸರ್ ಅಂತ ಅರ್ಥ ಆಯ್ತು. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ.
ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ 2-digit ನಂಬರ್ ಈಸ್ 9. Also, 9 times this number is twice the number obtained by reversing the order of the digits. Find the number ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಕ್ವಶನ್ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಇಲ್ಲಿದ್ರೆ ಈ ಕ್ವಶನ್ ಫಾರ್ಮೇಶನ್ ಮಾಡೋದು ನಮ್ಗೆ ಕಷ್ಟ ಆಗುತ್ತೆ. ನೋಡಿ, ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ 2-digit ನಂಬರ್, ಯಾವುದಾದ್ರೂ 2-digit ನಂಬರ್ ಇರ್ಬೋದು. ಓಕೆ, ಆ ಡಿಜಿಟ್ಸ್ ಸಮ್ ಏನಿದೆ ಅಲ್ಲ, ಸಮ್ ಅಂದ್ರೆ ಆಡ್ ಮಾಡಿದ್ಮೇಲೆ ಬರುವಂತ ನಂಬರ್ 9 ಆಗಿದೆ. ಅಂದ್ರೆ ಇಲ್ಲಿ 9 ಬರ್ತಾ ಇದೆ, 2-digit ನಂಬರ್. 2-digit ನಂಬರ್ ಆಡ್ ಮಾಡಿದ್ರೆ ನಂಬರ್ ಬರ್ತಾ ಇದೆ. ಯಾವ್ದೌದು 2-digit ನಂಬರ್ ಅಂತ ನೋಡಿ, ಯಾವ್ದಾದ್ರೂ ಆಗಿರ್ಬೋದಲ್ವಾ. ನೋಡಿ, ಇಲ್ಲಿ 3 ಬರ್ದ್ರೆ ಇಲ್ಲಿ 6 ಆಗಿರತ್ತೆ. ಓಕೆ, ಇಲ್ಲಿ 4 ಬರ್ದ್ರೆ ಇಲ್ಲಿ 5 ಆಗಿರತ್ತೆ. ಇಸ್ ಈಕ್ವಲ್ಸ್ ಟು 9 ಬರುತ್ತೆ. ಈ ರೀತಿ ನಾವು ಯಾವ್ದಾದ್ರು ನಂಬರ್ ತಗೋಬಹುದು ನೋಡಿ. ಆದ್ರೆ ನಮಗ್ ಗೊತ್ತಿಲ್ಲ, ಇದನ್ನೇ ಫೈಂಡ್ ಔಟ್ ಮಾಡ್ಬೇಕೀಗ. ಅವ್ರು ಹೇಳ್ದಾಗೆ ನಾವು ಬರ್ಕೊಂಡಿದ್ವಿ, ಸಮ್ ಆಫ್ ಡಿಜಿಟ್ಸ್ 2-digit ನಂಬರ್. ಈಗ 2-digit ನಂಬರ್ ಇದೆ, ಇದನ್ನೇ ಆಡ್ ಮಾಡಿದ್ರೆ ನಮ್ಗೆ ನಂಬರ್ 9 ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಆಲ್ಸೋ 9 ಟೈಮ್ಸ್ ದಿಸ್ ನಂಬರ್. ಈ ನಂಬರ್ ಏನಿದೆ ಅಲ್ಲ, ಸಪೋಸ್ ಇದೇ ಇತ್ತಂತ ಇಟ್ಕೊಳ್ಳಿ, 36 ಇತ್ತಂತ ಇಟ್ಕೊಳ್ಳಿ. ಇದನ್ನ 9 ಟೈಮ್ಸ್ ಇಂಟು 9 ಮಾಡಿದಾಗ is equals to twice the number obtained by the reversing order of the digits. ಅಂದ್ರೆ ಟ್ವೈಸ್ ಅಂತ ಕೊಟ್ಟಿದ್ದಾರೆ, ನಂಬರ್ obtained by reversing order. ರಿವರ್ಸಿಂಗ್ ಆರ್ಡರ್ ಅಂದ್ರೆ ಈ 36 ಇದೆ, ಇಲ್ಲಿ 63, ರಿವರ್ಸ್ ಬರೆದ್ರೆ ಏನಾಗತ್ತೆ, 63 ಆಗತ್ತೆ ಅಲ್ವಾ. ಈ ರೀತಿ ಅವರು ಕೊಟ್ಟಿದ್ದಾರೆ. ಈಗ ನಂಬರ್ ಏನಂತ ಫೈಂಡ್ ಔಟ್ ಮಾಡಿ. ಇದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಈ ನಂಬರ್ ಇದೆ ಅಂತ ಹೇಳ್ತಾ ಇಲ್ಲ. ಓಕೆ, ಇದು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದ್ರೆ, ಫಸ್ಟ್ ನಾವು ಲೆಟ್ ಮಾಡ್ಕೋಬೇಕು. ಏನಂತ ಲೆಟ್ ಮಾಡ್ಕೋಬೇಕು, ಈಗ ನೋಡಿ, ಸಪೋಸ್ ನಾನು ಈಗ ತಾನೇ ಹೇಳ್ದೆ 36 ಆದ್ರೂ ಇರ್ಬೋದು, ಇಲ್ಲ 45 ಆದ್ರೂ ಇರ್ಬೋದು, ಎರಡು ಆಡ್ ಮಾಡಿದ್ರೆ 9 ಬರುವಂತ ನಂಬರ್ ಯಾವ್ದಾದ್ರು ಇರ್ಬೋದು. ಇಲ್ಲಿ ಏನಾಗ್ತಾ ಇದೆ, ಇದು ಯಾವ ಪ್ಲೇಸ್ ಅಲ್ಲಿ ಇದೆ, ಇದು ಯೂನಿಟ್ಸ್ ಪ್ಲೇಸ್ ಅಲ್ಲಿ ಇದೆ, ಇದು ಟೆನ್ಸ್ ಪ್ಲೇಸ್ ಅಲ್ಲಿ ಇದೆ ಅಲ್ವಾ. ಸೊ ಇಲ್ಲಿ ಏನಾಗ್ತಾ ಇದೆ, ಇದು 6 ಅಂದ್ರೆ ಯೂನಿಟ್ಸ್ ಪ್ಲೇಸ್, ಇದು ಬರೀ 3 ಇದು ಟೆನ್ಸ್ ಪ್ಲೇಸ್ ಅಂದ್ರೆ ಇಲ್ಲ, ಇದು 30 ಪ್ಲಸ್ 6 ಮಾಡಿದ್ರೆ ನಮ್ಗೆ ಇಲ್ಲಿ 36 ಬರ್ತಾ ಇದೆ. ಸೊ ಫಸ್ಟ್ ನಾವು ಲೆಟ್ ಮಾಡ್ಕೊಳ್ಳೋಣ. ಲೆಟ್ ದ ಯೂನಿಟ್ಸ್ ಪ್ಲೇಸ್ ಬಿ ಎಕ್ಸ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಟೆನ್ಸ್ ಪ್ಲೇಸ್ ಬಿ ವೈ ಅಂತ ಲೆಟ್ ಮಾಡ್ಕೊಳ್ಳೋಣ. ದೆನ್ ನಂಬರ್ ಏನಾಗತ್ತೆ ನೋಡಿ, ಇಲ್ಲಿ 3, 6 ಅಂತ ಇಟ್ಕೊಂಡಿವಿ ಅನ್ಕೊಳ್ಳಿ. ಇಲ್ಲಿ ಟೆನ್ಸ್ ಪ್ಲೇಸ್ ಅಲ್ಲಿ ಏನಿದೆ, 3 ಇದೆ. ಸೊ ಟೆನ್ಸ್ ಪ್ಲೇಸ್ ಫಸ್ಟ್ ಬರುತ್ತೆ, ಇನ್ನು ಯೂನಿಟ್ಸ್ ಪ್ಲೇಸ್ ಆಮೇಲೆ ಬರುತ್ತೆ. ಓಕೆ, ಅಂದ್ರೆ ಇದನ್ನ ಆಡ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ತಾನೇ ಹೇಳ್ದೆ ನಾನು, ಇದು 3 ಅಂದ್ರೆ 3 ಅಲ್ಲ, ಇಲ್ಲಿ 30 ಪ್ಲಸ್ 6 ಇಸ್ ಈಕ್ವಲ್ಸ್ ಟು 36 ಆಗತ್ತಲ್ವಾ. ಸೊ ಅದಕ್ಕೆ ನಾವು ಇಲ್ಲಿ ಪ್ಲಸ್ ಹಾಕಿದ್ದೀವಿ. ಓಕೆ, ಈಗ ಸೊ ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಇದು ಓನ್ಲಿ ವೈ ಆಗಲ್ಲ, ಇದಕ್ಕೆ ಏನ್ ಮಾಡ್ಬೇಕು, ಇದು ಟೆನ್ಸ್ ಪ್ಲೇಸ್ ಆಗಿರೋದ್ರಿಂದ 10 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಇದು ಬರೀ 3 ಇತ್ತಾ, ಇಲ್ಲ, 3 ಇಂಟು 10 ಮಾಡಿದ್ರೆ 30 ಆಯ್ತಲ್ವಾ. ಸೊ ಅದೇ ರೀತಿ 10 ಇಂಟು ವೈ ಮಾಡೋಣ ಇದು. ಓಕೆ, ಪ್ಲಸ್ ಈ ಎಕ್ಸ್ ನ 1 ಇಂಟು ಎಕ್ಸ್, ಈ ರೀತಿ ಆದ್ರೂ ಬರಿಬಹುದು. ಓಕೆ, ನಾವು ಮುಂಚೆ ಎಲ್ಲ ಮಾಡ್ತಿದ್ವಲ್ವಾ, ಯಾವ ನಂಬರ್ ಇದ್ರೆ ಇಂಟು 10 ಮಾಡೋದು, ಇದನ್ನ ಇಂಟು 1 ಮಾಡೋದು, ಸೇಮ್ ಅದೇ ರೀತಿ ಇಲ್ಲಿ ಬರ್ಕೊಂಡಿದ್ವಿ. ಸೊ ಏನಾಯ್ತು, ಇಲ್ಲಿ 10 ಇಂಟು ವೈ 10y ಆಯ್ತು, ಪ್ಲಸ್ 1 ಇಂಟು ಎಕ್ಸ್ ಅಂದ್ರೆ ಓನ್ಲಿ ಎಕ್ಸ್ ಬಂತು. ಸೊ ಇದು ಏನಿದೆ, ಒರಿಜಿನಲ್ ನಂಬರ್. ಈ ನಂಬರ್ ಒರಿಜಿನಲ್ ಆಯ್ತು, ಅವ್ರು ಹೇಳಿದ ಪ್ರಕಾರವೇ ನಾವು ಬರ್ಕೊಂಡಿದ್ದೀವಿ. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ರಿವರ್ಸಿಂಗ್ ಆರ್ಡರ್ ಅಲ್ಲಿ ಸೊ ನಂಬರ್ ಇಂಟರ್ಚೇಂಜ್ ಮಾಡಿದ್ರೆ, ಸೊ
number after interchange. ಏನಾಗತ್ತೆ ಆಫ್ಟರ್ ಇಂಟರ್ಚೇಂಜ್ ಮಾಡಿದ್ರೆ? ಅಂದ್ರೆ y ಪ್ಲೇಸ್ ಅಲ್ಲಿ ಎಕ್ಸ್ ಹೋಗುತ್ತೆ, ಎಕ್ಸ್ ಪ್ಲೇಸ್ ಅಲ್ಲಿ y ಹೋಗುತ್ತಲ್ವಾ, ಅಂದ್ರೆ 36 ಇದ್ರೆ ನಾವು 63 ಬರಿತೀವಲ್ವಾ. ಸೊ ಅದೇ ರೀತಿ ಏನಾಯ್ತು, ಎಕ್ಸ್ ಪ್ಲಸ್ ವೈ ಆಯ್ತು. ಎಕ್ಸ್ ಪ್ಲಸ್ ವೈ ಆದ್ರೆ ನಾವೇನ್ ಬರ್ಕೋಬೇಕು, ಇಲ್ಲಿ 10 ಮಲ್ಟಿಪ್ಲೈ ಮಾಡ್ಬೇಕಲ್ವಾ ಟೆನ್ಸ್ ಪ್ಲೇಸ್ಗೆ. ಸೊ ಇಲ್ಲಿ 10 ಅಂತ ಬರ್ಕೊಳ್ಳೋಣ. ಇಂಟು ವೈ 1 ಮಾಡ್ಬೇಕು, ಇಲ್ಲಿ ವೈಗೂ ಸೇಮ್ ಬರುತ್ತಲ್ವಾ. ಸೊ 10x ಪ್ಲಸ್ ವೈ ಬರೆದ್ರು ಸಾಕು. ಅಂಡರ್ಸ್ಟ್ಯಾಂಡ್ ಆಯ್ತಾ ಇದು ಇಲ್ಲಿವರೆಗೂ? ಯೂನಿಟ್ಸ್ ಪ್ಲೇಸ್ಗೆ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ, ಟೆನ್ಸ್ ಪ್ಲೇಸ್ಗೆ ವೈ ಅಂತ ಲೆಟ್ ಮಾಡ್ಕೊಂಡಿದೀವಿ. ಈಗ ವೈ ಪ್ಲಸ್ ಎಕ್ಸ್ ಯಾಕೆ ಮಾಡ್ತೀರಿ ಮೇಡಮ್ ಅಂತಂದ್ರೆ, ನೋಡಿ ಫಾರ್ ಎಕ್ಸಾಂಪಲ್ ಅಂತ ಇಟ್ಕೊಂಡಿದ್ದೀನಿ. ಇದು ನಂಬರ್ ಆಕ್ಚುಯಲ್ ನಂಬರ್ ಅಲ್ಲ. 30 ಪ್ಲಸ್ 6 ಇಟ್ಕೊಂಡ್ರೆ ಏನಾಗುತ್ತೆ, 36 ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ವೈ ಪ್ಲಸ್ ಎಕ್ಸ್ ಅಂತ ಬರ್ಕೊಂಡಿದ್ದೀನಿ. ಈ 30 ಅಂದ್ರೆ ಬರೀ 3 ಆಗಲ್ವಲ್ಲ, ಇಲ್ಲಿ 3 ಅಂದ್ರೆ 3 ಆಗಲ್ಲ, 3 ಇಂಟು 10 ಮಾಡಿದಾಗ ಆಗುತ್ತೆ 30 ಅಂತ. ಸೊ ಅದಕ್ಕೆ ನಾವು ಇಲ್ಲಿ ಮಲ್ಟಿಪ್ಲೈ ಬೈ 10 ಮಾಡಿದೀವಿ, ಇಲ್ಲಿ ಯೂನಿಟ್ಸ್ ಪ್ಲೇಸಿಂಗ್ ಇಂಟು 1 ಮಾಡಿದೀವಿ. ಓಕೆ, ಸೊ ಏನಾಯ್ತು ನಮ್ಗೆ ಇಲ್ಲಿ 10y ಪ್ಲಸ್ ಎಕ್ಸ್ ಬಂತು. ರಿವರ್ಸಿಂಗ್ ಇಂಟರ್ಚೇಂಜ್ ಮಾಡಿದ್ರೆ ಏನಾಯ್ತು, ಇಲ್ಲಿ 10x ಪ್ಲಸ್ ವೈ ಬಂತು. ಸೊ ಈಗೇನು ಬರೆಯೋಣ ಅಂದ್ರೆ, ಈಗ ನೋಡಿ ಅವ್ರು ಏನ್ ಹೇಳಿದ್ರೆ, ಸಮ್ ಆಫ್ ಡಿಜಿಟ್ಸ್ ಆಫ್ 2 ಡಿಜಿಟ್ ನಂಬರ್ ಈಸ್ 9 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಸಮ್ ಆಫ್ ಡಿಜಿಟ್ಸ್ ಅಂದ್ರೆ ನೋಡಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 9 ಅಲ್ವಾ. 2 ಡಿಜಿಟ್ ಸಮ್ ಇಸ್ ಈಕ್ವಲ್ಸ್ ಟು 9 ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಅದನ್ನೇ ಬರ್ಕೊಂಡ್ವಿ. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಇಟ್ಕೊಳ್ಳೋಣ. ಈಗ ಅವ್ರೇನ್ ಹೇಳಿದ್ದಾರೆ ನೋಡಿ, ಆಲ್ಸೋ 9 ಟೈಮ್ಸ್ ದಿಸ್ ನಂಬರ್, ಅಂದ್ರೆ ಇದನ್ನ 9 ಟೈಮ್ಸ್ ದ ಒರಿಜಿನಲ್ ನಂಬರ್, 9 ಟೈಮ್ಸ್ ದ ಒರಿಜಿನಲ್ ನಂಬರ್ is equals to ಏನ್ ಹೇಳಿದ್ದಾರೆ, ಟ್ವೈಸ್ ದ ನಂಬರ್ ಒಬ್ಟೇನ್ಡ್, ಅಂದ್ರೆ ನಂಬರ್ ಆಫ್ಟರ್ ಇಂಟರ್ಚೇಂಜಿಂಗ್ ಅಲ್ವಾ. ನಂಬರ್ ಆಫ್ಟರ್ ರಿವರ್ಸಿಂಗ್ ಅಂತ ಕೂಡ ಬರಿಬಹುದು, ಇಂಟರ್ಚೇಂಜಿಂಗ್ ಅಂತ ಬರ್ತೀವಿ. ನಂಬರ್ ಆಫ್ಟರ್ ಇಂಟರ್ಚೇಂಜಿಂಗ್. ಸೊ ಇಲ್ಲಿ ಒರಿಜಿನಲ್ ನಂಬರ್ ಏನ್ ಬಂತು ನಮ್ಗೆ, 10y ಪ್ಲಸ್ ಎಕ್ಸ್ ಬಂದಿದೆ. 9 ಇಂಟು 10y ಪ್ಲಸ್ ಎಕ್ಸ್ ಇದೆ ಇಸ್ ಈಕ್ವಲ್ಸ್ ಟು, ಇಲ್ಲಿ ಏನಿದೆ ಟ್ವೈಸ್ ಹಾಗೆ ಬರ್ಕೊಳ್ಳೋಣ. ನಂಬರ್ ಆಫ್ಟರ್ ಇಂಟರ್ಚೇಂಜಿಂಗ್ ಏನ್ ಬಂದಿದೆ, 10x ಪ್ಲಸ್ ವೈ ಬಂದಿದೆ ಅಲ್ವಾ. ಸೊ ಈಗ ಇದನ್ನ ನೋಡಿ ಮಲ್ಟಿಪ್ಲೈ ಮಾಡೋಣ. 9 ಇಂಟು 10 90 ವೈ ಆಯ್ತು, ಪ್ಲಸ್ 9 ಇಂಟು ಎಕ್ಸ್ 9x ಆಯ್ತು, ಇಸ್ ಈಕ್ವಲ್ಸ್ ಟು ಅದೇ ರೀತಿ ಇದನ್ನು ಮಲ್ಟಿಪ್ಲೈ ಮಾಡೋಣ. 2 10 20x ಆಯ್ತು, ಪ್ಲಸ್ 2 ಇಂಟು ವೈ 2y. ಓಕೆ, ಈಗ ಈ ವೈನ ಈಕ್ವಲ್ಸ್ ಈ ಕಡೆ ತಗೊಳ್ಳೋಣ, ಯಾಕೆ ನಮ್ಗೆ ಈಕ್ವೇಶನ್ ಫಾರ್ಮೇಶನ್ ಆಗ್ಬೇಕಲ್ವಾ. ಸೊ ಅದಕ್ಕೆ ನೋಡಿ 20x, ಈ 9x ನ ಈಕ್ವಲ್ಸ್ ಈ ಕಡೆ ತಗೊಳ್ಳೋಣ, ಮೈನಸ್ 9x ಆಯ್ತು, ಪ್ಲಸ್ 2y ಇದೆ ಹಾಗೆ ಬರ್ಕೊಳ್ಳೋಣ. ಈ 90y ನ ಈಕ್ವಲ್ಸ್ ಈ ಕಡೆ ತಂದ್ಬಿಡೋಣ, ಇವೆರಡನ್ನು ಈಕ್ವಲ್ಸ್ ಈ ಕಡೆ ತಂದಂಗ ಆಯ್ತು, ಮೈನಸ್ 90y ಆಯ್ತು. ಇಲ್ಲೇನು ಉಳಿತು, ಇಲ್ಲೇನು ಉಳಿದಿಲ್ಲ, 0. ಸೊ ಈಗ ನೋಡಿ ಲೈಕ್ ಟರ್ಮ್ಸ್ ಇದಾವೆ, ಸೊ ಮೈನಸ್ ಮಾಡೋಣ. 20 ಮೈನಸ್ 9 ಏನ್ ಬರುತ್ತೆ, 11x ಬಂತು. ಓಕೆ, ಇಲ್ಲಿ ನೋಡಿ 90 ಮೈನಸ್ 2 ಮಾಡಿದ್ರೆ ಏನ್ ಬಂತು, 88y ಬಂತು. ಆದ್ರೆ ಬಿಗ್ಗರ್ ನಂಬರ್ ಮೈನಸ್ ಇರೋದ್ರಿಂದ ಮೈನಸ್ ಸೈನ್ ಬರಿಬೇಕು. ಓಕೆ, ಇಸ್ ಈಕ್ವಲ್ಸ್ ಟು 0. ಆದ್ರೆ ನಾನು ಆರ್ ಇದನ್ನ ಇಲ್ಲಿ ಬರ್ಕೊಳ್ತೀನಿ ನೋಡಿ, 11x ಮೈನಸ್ 88y ಇಸ್ ಈಕ್ವಲ್ಸ್ ಟು 0. ಹೀಗೆ ಬರೆದ್ರು ಒಂದೇ, ಹೀಗೆ ಬರೆದ್ರು ಒಂದೇ. ಓಕೆ, ಇದನ್ನ ನಾವು ಇಕ್ವೇಶನ್ ನಂಬರ್ 2 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ಇಕ್ವೇಶನ್ ನಂಬರ್ 1 ಸಿಕ್ಕಿದೆ, ಇಕ್ವೇಶನ್ ನಂಬರ್ 2 ಸಿಕ್ಕಿದೆ. ಈಗ ನಾವು ಎಲಿಮಿನೇಷನ್ ಮೆಥಡ್ ಅಲ್ಲಿ ಇಕ್ವೇಶನ್. ಓಕೆ, ರಬ್ ಮಾಡ್ಲಾ ಇದಿಷ್ಟು. ಫಸ್ಟ್ ಇಕ್ವೇಶನ್ ಏನಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 9 ಇದೆ. ಸೆಕೆಂಡ್ ಇಕ್ವೇಶನ್ ಏನಿದೆ, 11x
ಮೈನಸ್ 88y ಇಸ್ ಈಕ್ವಲ್ಸ್ ಟು 0 ಅಂತ ಇದೆ. ಸೊ ಇದಿಷ್ಟು ನಾನು ರಬ್ ಮಾಡ್ತೀನಿ. ನೋಡಿ, ಈಗ ನಾವು ಎಲಿಮಿನೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕು? ಈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆರ್ ಕೋಎಫಿಷಿಯಂಟ್ ಆಫ್ ವೈ ಸೇಮ್ ಇರಬೇಕು. ಸೊ ಏನಿದೆ ಇಕ್ವೇಶನ್? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 9 ಅಂತ ಒಂದು ಇಕ್ವೇಶನ್ ಇದೆ. 11x ಮೈನಸ್ 88y ಇಸ್ ಈಕ್ವಲ್ಸ್ ಟು 0 ಅಂತ ಒಂದು ಇಕ್ವೇಶನ್. ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆರ್ ವೈ ಯಾವುದು ಸೇಮ್ ಇಲ್ಲ. ನಾವು ಸೇಮ್ ಮಾಡ್ಕೋಬೇಕು. ಸೊ ನಾವೇನ್ ಮಾಡ್ಬೇಕು ನೋಡಿ, LCM ತೆಗೆದ್ರೆ ಏನ್ ಬರುತ್ತೆ? ಇಲ್ಲಿ 1 ಇದೆ, ಇಲ್ಲಿ 11 ಇದೆ, 11 ಬರುತ್ತೆ. ಸೊ ನಾವೇನ್ ಮಾಡೋಣ, ಈ ಇಕ್ವೇಶನ್ ಗೆ ಇಂಟು 11 ಮಾಡೋಣ. ಯಾಕಂದ್ರೆ ಕೋಎಫಿಷಿಯಂಟ್ LCM ಏನಿದೆ 11 ಇದೆ. ಸೊ 11x ಮಾಡ್ಕೊಳ್ಳೋಣ. ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 11 ಇಂಟು ಎಕ್ಸ್ 11x ಪ್ಲಸ್ 11 ಇಂಟು ವೈ 11y ಇಸ್ ಈಕ್ವಲ್ಸ್ 11 9 99. ಆಯ್ತಾ? ಈಗ ಇದನ್ನ ಹಾಗೆ ಬರ್ಕೊಳ್ಳೋಣ. ಸೆಕೆಂಡ್ ಇಕ್ವೇಶನ್ 88y ಇಸ್ ಈಕ್ವಲ್ಸ್ ಟು 0. ಈಗ ನಾವೇನ್ ಮಾಡ್ಬೇಕು? ಸೈನ್ ಚೇಂಜಸ್ ಮಾಡ್ಬೇಕು. ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಮಾಡ್ಕೊಂಡು, ಮೈನಸ್ ಇದ್ರೆ ಪ್ಲಸ್ ಮಾಡ್ಕೊಂಡು, ಇಲ್ಲಿ ಮೈನಸ್ ನೋಡಿ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸೇಮ್ ಇದೆ. ಸೊ ಪ್ಲಸ್ 11x ಮೈನಸ್ 11x ಕ್ಯಾನ್ಸಲ್ಸ್. ಈಗ ಎರಡು ಪ್ಲಸ್ ಇದೆ ಆಡ್ ಮಾಡಬೇಕು. ಏನಾಗುತ್ತೆ ಆಡ್ ಮಾಡಿದ್ರೆ? 99y ಬಂತು ಇಸ್ ಈಕ್ವಲ್ಸ್ ಟು 99 0 ಹೋದ್ರೆ 99 ಉಳಿತು. ಸೊ y ಇಸ್ ಈಕ್ವಲ್ಸ್ ಟು 99. ಈ 99 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಯ್ತು. ನೋಡಿ ಕ್ಯಾನ್ಸಲ್ ಆಗುತ್ತಲ್ವಾ? 99 1 90. ಸೊ ಏನ್ ಬಂತು ನಮ್ಗೆ? ಸೊ ನಮ್ಗೆ ಏನ್ ಬಂತು? y ಇಸ್ ಈಕ್ವಲ್ಸ್ ಟು 1 ಬಂತು. ಈ ವ್ಯಾಲ್ಯೂನ ಯಾವ್ದಾದ್ರು ಒಂದು ಇಕ್ವೇಶನ್ ಅಲ್ಲಿ ಪುಟ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಕೂಡ ಬರುತ್ತೆ. ನಾವು ಫಸ್ಟ್ ಇಕ್ವೇಶನ್ ಅಲ್ಲಿ ಪುಟ್ ಮಾಡೋಣ. ಸೊ ಪುಟ್ y is equals to 1 in equation number 1. Equation number 1 ಏನಿದೆ? x plus y is equals to 9 ಅಂತ ಇದೆ. y plus ಅಲ್ಲಿ 1 ಹಾಕೋಣ. x plus 1 is equals to 9 ಆಯ್ತು. ಸೊ x is equals to 9. ಈ ಪ್ಲಸ್ 1 ಈಕ್ವಲ್ಸ್ ಈ ಕಡೆ ಬಂದ್ರೆ ಮೈನಸ್ 1 ಆಯ್ತು. ಸೊ ಏನ್ ಬಂತು? x is equals to 9 ಮೈನಸ್ 1 8 ಬಂತು. ಸೊ x is equals to 8 ಬಂತು. y is equals to 1 ಬಂತು ಅಲ್ವಾ? ವ್ಯಾಲ್ಯೂ ಬಂತು. ಸೊ ನಾವೇನ್ ಹೇಳ್ಬೋದು? ನಾವೇನಂತ ಲೆಟ್ ಮಾಡ್ಕೊಂಡಿದ್ವಿ? ಯೂನಿಟ್ಸ್ ಪ್ಲೇಸ್ಗೆ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಏನ್ ಬಂತು? 8 ಬಂತು. ಟೆನ್ಸ್ ಪ್ಲೇಸ್ಗೆ ಏನಂತ ಲೆಟ್ ಮಾಡ್ಕೊಂಡಿದ್ವಿ? ವೈ ಅಂತ ಲೆಟ್ ಮಾಡ್ಕೊಂಡಿದ್ವಿ. ವೈ ಇಸ್ ಈಕ್ವಲ್ಸ್ 1 ಅಂತ ಬಂತು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ? ನಂಬರ್ ಈಸ್ ಏನ್ ಬಂದಿತ್ತು? ಒರಿಜಿನಲ್ ನಂಬರ್ ನಮ್ಗೆ 10y ಪ್ಲಸ್ ಎಕ್ಸ್ ಅಲ್ವಾ? ಸೊ 10 ಇಂಟು ವೈ ಪ್ಲೇಸ್ ಅಲ್ಲಿ y ವ್ಯಾಲ್ಯೂ ಹಾಕೋಣ, ಎಕ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಹಾಕೋಣ. 10 ಇಂಟು 1 10 ಪ್ಲಸ್ 8 ಇಸ್ ಈಕ್ವಲ್ಸ್ ಏನ್ ಬಂತು? 10 ಪ್ಲಸ್ 8 80. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ 18 ಅಂದ್ರೆ ದಿಸ್ ಇಸ್ ದ ಆನ್ಸರ್. ಅಂದ್ರೆ 1 ಪ್ಲಸ್ 8 ಮಾಡಿದ್ರೆ ನಮ್ಗೆ 9 ಬಂತಲ್ವಾ? ಅವ್ರು ಅದನ್ನೇ ಹೇಳಿದ್ದು. ಈ ನಂಬರ್ 2 ಡಿಜಿಟ್ ನಂಬರ್ನ ಸಮ್ ಮಾಡಿದ್ರೆ, ಆಡ್ ಮಾಡಿದ್ರೆ ನಮ್ಗೆ 9 ಬರುತ್ತೆ ಅಂತ. ಓಕೆ, ಇನ್ನು ಏನ್ ಹೇಳಿದ್ದಾರೆ? ಇಂಟು 9 ಮಾಡಿದಾಗ ನೋಡಿ ಏನ್ ಹೇಳಿದ್ದಾರೆ? 9 ಟೈಮ್ಸ್. ಇದನ್ನ 9 ಟೈಮ್ಸ್ ಮಾಡಿದ್ರೆ ಟ್ವೈಸ್ ಆಫ್ ರಿವರ್ಸಿಂಗ್ ನಂಬರ್. ರಿವರ್ಸಿಂಗ್ ಅಂದ್ರೆ ಈ 18 ನ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ? 81 ಆಗುತ್ತೆ. 18 9 162. 2 ಇಂಟು 81 ಮಾಡಿದ್ರು ಕೂಡ 162 ಬಂತು. ಅಂದ್ರೆ ವೆರಿಫಿಕೇಶನ್ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡಿ. 4th one ಏನ್ ಕೊಟ್ಟಿದ್ದಾರೆ? ಮೀನಾ ವೆಂಟ್ ಟು ಎ ಬ್ಯಾಂಕ್ ಟು ವಿಡ್ರಾ rupees 2000. She asked the cashier to give her rupees 50 and rupees 100 notes only. Meena got 25 notes in all. Find how many notes of rupees 50 and rupees 100 she received ಅಂತ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಮೀನಾ ಬ್ಯಾಂಕಿಗೆ ಹೋಗಿ ಎಷ್ಟು ವಿಡ್ರಾ ಮಾಡಕ್ ಹೋಗಿದ್ದಾಳೆ? 2000 rupees ವಿಡ್ರಾ ಮಾಡಕ್ ಹೋಗಿದ್ದಾಳೆ. ಕ್ಯಾಶಿಯರ್ಗೆ ಏನ್ ಹೇಳ್ತಾಳೆ? rupees 50 ನೋಟ್ಸ್, rupees 100 ನೋಟ್ಸ್ ಮಾತ್ರ ಕೊಡಿ ನನಗೆ ಅಂತ ಹೇಳ್ತಾಳೆ.
ಓಕೆ, ಅವ್ರು ಎಷ್ಟು ಕೊಡ್ತಾರೆ? 25 ನೋಟ್ಸ್ ಕೊಟ್ಟಿದ್ದಾರೆ. ಯಾರು ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಫೈಂಡ್ ಹೌ ಮೆನಿ ನೋಟ್ಸ್ ಆಫ್ 50 ಅಂಡ್ ₹100 ಶೇರಿಸು, ಅದನ್ನೇ ಅವ್ರು ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಅಂದ್ರೆ ಎಷ್ಟು 50 ನೋಟ್ಸ್ ಬಂತು, ಎಷ್ಟು 100 ನೋಟ್ಸ್ ಬಂತು ಅಂತ ಕೇಳಿದ್ದಾರೆ. ಅದು ನಮ್ಗೆ ಗೊತ್ತಿಲ್ವಲ್ಲ, ಸೊ ಅದನ್ನೇ ನಾವು ಲೆಟ್ ಮಾಡ್ಕೊಳ್ಳೋಣ. ಓಕೆ, ಲೆಟ್ ದ ನಂಬರ್ ಆಫ್ ₹50 ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಅದೇ ರೀತಿ ನಂಬರ್ ಆಫ್ ₹100 ಬಿ ವೈ ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನೋಡಿ, ₹50 ನೋಟ್ನ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ದೀವಿ, ₹100 ನೋಟ್ನ ವೈ ಅಂತ ಲೆಟ್ ಮಾಡ್ಕೊಂಡಿದ್ದೀವಿ. ಎರಡು ನೋಟ್ಸ್ ಸೇರಿ ಎಷ್ಟು ನೋಟ್ಸ್ ಕೊಟ್ಟಿದ್ದಾರೆ ಅವರೇ ಹೇಳಿದ್ದಾರೆ? 25 ನೋಟ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಅಂದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 25 ಅಂತ ಆಯ್ತು. 50 ನೋಟ್ಸ್ 100 ನೋಟ್ಸ್ ಸೇರಿ 25 ನೋಟ್ಸ್ ಹಾಕಿದ್ದಾರೆ ಅಲ್ವಾ? ಸೊ ಇಲ್ಲಿ ಒಂದು ಈಕ್ವೇಶನ್ ನಮ್ಗೆ ಬಂತು. ಈಗ ನೋಡಿ, 50 ನೋಟ್ಸ್ ನೋಡಿ ಎಷ್ಟಿದಾವೋ 50 ನೋಟ್ಸ್, 50 ಇಂಟು ಕೌಂಟ್ ಎಷ್ಟಿದಾವ ಗೊತ್ತಿಲ್ಲ ನಮ್ಗೆ, ಆದ್ರೆ 50 ನೋಟ್ಸ್ ಇಂಟು ಎಕ್ಸ್, ನಂಬರ್ ಆಫ್ ಗೊತ್ತಿಲ್ಲವಲ್ಲ ಎಷ್ಟಂತ, ಸೊ 50 ಇಂಟು ಎಕ್ಸ್. ಓಕೆ, ಪ್ಲಸ್ 100 ನೋಟ್ಸ್ ಕೂಡ ಎಷ್ಟು ಅಂತ ಗೊತ್ತಿಲ್ಲ, 100 ಇಂಟು ವೈ ಸೇರಿ ಎಷ್ಟು ವಿಡ್ರಾ ಮಾಡಿರೋದು? ₹2000 ಅಲ್ವಾ? ಅವರೇ ಕೊಟ್ಟಿದ್ದಾರೆ 2000 ಅಂತ. ಸೊ ಇದೇನಾಯ್ತು, ನಾವೀಗ ಮಲ್ಟಿಪ್ಲೈ ಮಾಡಿದ್ರೆ 50x ಪ್ಲಸ್ 100y ಇಸ್ ಈಕ್ವಲ್ಸ್ ಟು 2000 ಅಂತ ಆಯ್ತು. ಇಲ್ಲಿ ಒಂದು ಈಕ್ವೇಶನ್ ಬಂತು ಅಲ್ವಾ? ಆದ್ರೆ ಇದು ದೊಡ್ಡ ನಂಬರ್ ಇರೋದ್ ಕಾರಣ ನಾವು ಡಿವೈಡ್ ಮಾಡ್ಬೋದು. ಓಕೆ, ಏನಂತ, ಯಾವ ನಂಬರ್ ಇಂದ ಮಾಡ್ಬೇಕು ಮೇಡಮ್ ಅಂದ್ರೆ 50 ಇಂದ ಮಾಡೋಣ. ಯಾಕಂದ್ರೆ ಇಲ್ಲಿ 50 ಇಂದ ಮಾಡಿದ್ರೆ ನಮ್ಗೆ 50 ಹೋಗುತ್ತೆ, ಇವೆಲ್ಲ ಚಿಕ್ಕ ನಂಬರ್ ಆಗ್ತವೆ. ಮಾಡ್ಬೋದಾ ಮೇಡಮ್ ಈ ರೀತಿ ಅಂದ್ರೆ ಮಾಡ್ಬೋದು. ಸೇಮ್ ನಂಬರ್ ಇಂದ ಮಾಡಿದ್ರೆ ಈಕ್ವಲ್ಸ್ ಟು ಈ ಕಡೆನು, ಈಕ್ವಲ್ಸ್ ಟು ಈ ಕಡೆನು, LHS RHS ಅಲ್ಲಿ ಡಿವೈಡು ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಬೋದು, ಆಡ್ ಮಾಡ್ಬೋದು, ಮೈನಸ್ ಮಾಡ್ಬೋದು. ಓಕೆ, ಒಟ್ಟು ಸೇಮ್ ನಂಬರ್ ಇಂದ ಮಾಡಿದ್ರೆ ನಮ್ಗೆ ಆನ್ಸರ್ ಸೇಮ್ ಬರುತ್ತೆ. ಈಗ ನೋಡಿ, 50 ಕ್ಯಾನ್ಸಲ್ ಆದ್ರೆ ಅಂದ್ರೆ ಕ್ಯಾನ್ಸಲ್ ಅಂದ್ರೆ 50 ಕಾಮನ್ ತೆಗೆದಂಗೆ. ಓಕೆ, ತೆಗೆದ್ರೆ ಏನ್ ಬರುತ್ತೆ ನಮ್ಗೆ? ಎಕ್ಸ್ ಪ್ಲಸ್ 2y ಬಂತು ಇಸ್ ಈಕ್ವಲ್ಸ್ ಟು, ಇಲ್ಲಿ 0 ಕ್ಯಾನ್ಸಲ್ ಆಯ್ತು, 5 4 0. ಓಕೆ, ಇದು ಒಂದು ಈಕ್ವೇಶನ್ ಬಂತು. ಇದನ್ನ ಈಕ್ವೇಶನ್ 2 ಅಂತ ಇಟ್ಕೊಳ್ಳೋಣ. ನಮ್ಗೆ ಎರಡು ಈಕ್ವೇಶನ್ ಬಂತಲ್ವಾ? ಸೊ ನಾವು ಇಲ್ಲಿ ಬರ್ಕೊಳ್ಳೋಣ. ನೋಡಿ, ಫಸ್ಟ್ ಈಕ್ವೇಶನ್ ಏನಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 25 ಅಂತ ಇದೆ. ಸೆಕೆಂಡ್ ಈಕ್ವೇಶನ್ ಏನಿದೆ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ಸ್ ಟು 40 ಅಂತ ಇದೆ. ಈಗ ನೋಡಿ, ಕೊಯಿಫಿಷಿಯಂಟ್ ಆಫ್ ಎಕ್ಸ್, ಎಲಿಮಿನೇಷನ್ ಮೆಥಡ್ ಅಲ್ಲಿ ನಮಗೆ ಕೊಯಿಫಿಷಿಯಂಟ್ ಆಫ್ ವೇರಿಯೇಬಲ್ ಸೇಮ್ ಇರಬೇಕು. ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸೇಮ್ ಇದೆ, ಸೊ ನಾವೇನು ಮಾಡೋದು ಬೇಕಾಗಿಲ್ಲ. ಸೊ ಇಲ್ಲಿ ಡೈರೆಕ್ಟ್ ಸೈನ್ ಚೇಂಜ್ ಮಾಡಿಕೊಂಡು ನಾವು ಮೈನಸ್ ಮಾಡೋಣ. ಪ್ಲಸ್ ಎಕ್ಸ್ ಮೈನಸ್ ಕ್ಯಾನ್ಸಲ್ ಆಯಿತು, ಇಲ್ಲೊಂದು +1 ಮೈನಸ್ ಇದೆ, 2 ಮೈನಸ್ ವೈ ಅಂದ್ರೆ ಓನ್ಲಿ ವೈ ಉಳಿತು. ಆದ್ರೆ ಬಿಗರ್ ನಂಬರ್ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಇರಬೇಕು. ಇಲ್ಲೂ ಅಷ್ಟೇ ಒಂದು ಪ್ಲಸ್ ಮೈನಸ್ ಮೈನಸ್ ಮಾಡಬೇಕು. 40 ಮೈನಸ್ 15 ಅಂದ್ರೆ 40 ಮೈನಸ್ 25 ಸಾರಿ 15 ಬಂತು. ಆದ್ರೆ ಬಿಗ್ಗರ್ ನಂಬರ್ ಮೈನಸ್ ಇರೋದ್ರಿಂದ ಮೈನಸ್ ಬಂತು. ಈಗ ವೈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, y ಇಸ್ ಈಕ್ವಲ್ಸ್ ಟು 15 ಬಂತು. ಈ ವ್ಯಾಲ್ಯೂನ ಒಂದು ಈಕ್ವೇಶನ್ ಅಲ್ಲಿ ಹಾಕಿದ್ರೆ ನಮ್ಗೆ ಎಕ್ಸ್ ವ್ಯಾಲ್ಯೂ ಕೂಡ ಬರುತ್ತೆ. ಸೊ ಈ ಈಕ್ವೇಶನ್ ಅಲ್ಲಿ ಹಾಕೋಣ. ಪುಟ್ y ಇಸ್ ಈಕ್ವಲ್ಸ್ ಟು 15 ಇನ್ ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 1 ಏನಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 25 ಇದೆ. ಇದರಲ್ಲಿ y ಪ್ಲಸ್ ಅಲ್ಲಿ ನಾವು 15 ಪುಟ್ ಮಾಡೋಣ. ಸೊ ಎಕ್ಸ್ ಪ್ಲಸ್ 15 ಇಸ್ ಈಕ್ವಲ್ಸ್ ಟು 25. ಎಕ್ಸ್ ಇಸ್ ಈಕ್ವಲ್ಸ್ ಟು 25. ಈ 15 ನ ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಮೈನಸ್ ಆಯಿತು. ಸೊ ಎಕ್ಸ್ ಇಸ್ ಈಕ್ವಲ್ಸ್ 25 ಮೈನಸ್ 15 ಮಾಡಿದ್ರೆ 10 ಬಂತು. ನೋಡಿ, ಎಕ್ಸ್ ವ್ಯಾಲ್ಯೂ ಏನ್ ಬಂತು? 10 ಬಂತು. y ವ್ಯಾಲ್ಯೂ 15 ಬಂತು ಅಲ್ವಾ? ಸೊ ನಾವೇನಂತ ಹೇಳ್ಬೋದು? therefore ₹50 notes, ನಂಬರ್ ಆಫ್ 50 ನೋಟ್ಸ್ ಅಂತ ಏನಂತ ಲೆಟ್ ಮಾಡ್ಕೊಂಡಿದ್ವಿ?
ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ, ನಮ್ಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನ್ ಬಂದಿದೆ, 10 ಬಂದಿದೆ. ಅದೇ ರೀತಿ ₹100 ನೋಟ್ಸ್ನ ಏನಂತ ಲೆಟ್ ಮಾಡ್ಕೊಂಡಿದ್ವಿ, ವೈ ಅಂತ, ನಂಬರ್ ಆಫ್ ನೋಟ್ಸ್ ವೈ ಅಂತ ಲೆಟ್ ಮಾಡ್ಕೊಂಡಿದ್ವಿ. ವೈ ಇಸ್ ಈಕ್ವಲ್ಸ್ ಟು 15 ಅಂತ ಬಂತು. ಈಸ್ ದ ಆನ್ಸರ್ ಅಲ್ವಾ? ಈಗ ನೋಡಿ, ವೆರಿಫಿಕೇಶನ್ ಮಾಡೋ ಹಂಗಿದ್ರೆ ಮಾಡ್ಕೊಳ್ಳೋಣ, ಸ್ವಲ್ಪ ನಿಮಗೂ ಐಡಿಯಾ ಬರುತ್ತೆ ಕರೆಕ್ಟಾ ಇಲ್ಲ ಅಂತ. 50 ನೋಟ್ಸ್ ಎಷ್ಟಿದಾವೆ, 10 ಇದಾವೆ. ಸೊ 10 ಇಂಟು 50 ಮಾಡಿದ್ರೆ ಎಷ್ಟು ಬಂತು, 500 ಆಯ್ತು. ಓಕೆ, ಅದೇ ರೀತಿ 100 ನೋಟ್ಸ್ ಇದಾವೆ. ಸೊ 15 ಇಂಟು 100 1500. ಟೋಟಲ್ ಎಷ್ಟಾಯ್ತು, 2000 ಅಲ್ವಾ? 2000 ರೂಪೀಸ್ ವಿತ್ಡ್ರಾ ಮಾಡಿದ್ಲು. ಅದರಲ್ಲಿ 50 ನೋಟ್ಸ್ 10 ಇದಾವೆ, 100 ನೋಟ್ಸ್ 15. ಕರೆಕ್ಟ್ ಆಯ್ತಲ್ವಾ ನಮ್ಮ ಆನ್ಸರ್? ಸೊ ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಎ ಲೆಂಡಿಂಗ್ ಲೈಬ್ರರಿ ಹ್ಯಾಸ್ ಎ ಫಿಕ್ಸೆಡ್ ಚಾರ್ಜ್ ಫಾರ್ ದ ಫಸ್ಟ್ 3 days and an additional charge for each day thereafter. Sarita paid ₹27 for a book kept for 7 days, while Susie paid ₹21 for the book she kept for 5 days. Find the fixed charge and charge for each extra day ಅಂತ ಕೇಳಿದ್ದಾರೆ. ಓಕೆ, ಇದು ಮುಂಚೆ ಮಾಡಿದೀವಲ್ವಾ ಟ್ಯಾಕ್ಸ್, ಇದು ಅದೇ ರೀತಿ ಇದೆ ನೋಡಿ. ಲೆಂಡಿಂಗ್ ಲೈಬ್ರರಿ ಏನ್ ಮಾಡ್ತಾ ಇದೆ, ಒಂದು ಫಿಕ್ಸೆಡ್ ಚಾರ್ಜ್ ಇಟ್ಟಿದ್ದಾರೆ. ಎಷ್ಟು, ಫಸ್ಟ್ 3 ಡೇಸ್ಗೋಸ್ಕರ. ಆಮೇಲೆ ಎಕ್ಸ್ಟ್ರಾ ಡೇ ಎಷ್ಟಾದ್ರೂ ಆಗ್ಲಿ ಅದಕ್ಕೆ ಅಡಿಷನಲ್ ಚಾರ್ಜ್ ಆಗುತ್ತೆ. ಓಕೆ, ಎಕ್ಸ್ಟ್ರಾ ಡೇಸ್ಗೆ ಅಡಿಷನಲ್ ಚಾರ್ಜ್ ಆಗುತ್ತೆ. ಸೊ ಅದನ್ನ ಈಗ ಅವ್ರೇನ್ ಫೈಂಡ್ ಔಟ್ ಮಾಡಕ್ ಹೇಳಿದರೆ, ಫೈಂಡ್ ದ ಫಿಕ್ಸೆಡ್ ಚಾರ್ಜ್ ಅಂಡ್ ಚಾರ್ಜ್ ಫಾರ್ ಎಕ್ಸ್ಟ್ರಾ ಡೇ ಅಂತ. ಇದನ್ನ ಲೆಟ್ ಮಾಡ್ಕೊಳ್ಳೋಣ ಫಸ್ಟ್ ನಾವು. ಓಕೆ, ಏನಂತ, ಲೆಟ್ ದ ಫಿಕ್ಸೆಡ್ ಚಾರ್ಜ್ ಬಿ ₹X ಅಂತ ಮಾಡ್ಕೊಳ್ಳೋಣ. ಕಾಸ್ಟ್ ಅಲ್ವಾ, ಅದಕ್ಕೆ ರುಪೀಸ್ ಅಂತ. ಸೊ ಅದೇ ರೀತಿ ಚಾರ್ಜ್ ಫಾರ್ ಈಚ್ ಎಕ್ಸ್ಟ್ರಾ ಡೇ, ಚಾರ್ಜ್ ಫಾರ್ ಈಚ್ ಎಕ್ಸ್ಟ್ರಾ ಡೇ ಬಿ ₹Y ಅಂತ ಸೆಟ್ ಮಾಡ್ಕೊಳ್ಳೋಣ. ಆಯ್ತಾ? ಈಗ ನೋಡಿ, ಒಬ್ರು ಇಲ್ಲಿ ಸರಿತಾ ಅಂತ ಇದ್ದಾರೆ, ಇನ್ನೊಬ್ರು ಸೂಸಿ ಅಂತ ಇದ್ದಾರೆ. ಸರಿತಾ ಏನ್ ಮಾಡಿದ್ದಾರೆ ನೋಡಿ, ಸರಿತಾ ಪೇಡ್ ₹27 ಫಾರ್ ಎ ಬುಕ್ ಕೆಪ್ಟ್ ಫಾರ್ 7 days. ಅಂದ್ರೆ ಏನಾಗ್ತಾ ಇದೆ ಇಲ್ಲಿ, ಸರಿತಾ ಏನ್ ಮಾಡಿದಾಳೆ, 7 daysಗೆ ಬುಕ್ ತಗೊಂಡೋಗಿದ್ದಾಳೆ. ಎಷ್ಟು ಪೇ ಮಾಡಿದಾಳೆ, ₹27 ಪೇ ಮಾಡಿದಾಳೆ. ಸೊ ಏನಾಯ್ತು ಇಲ್ಲಿ, 7 daysಗೆ ಅಂತಂದ್ರೆ 3 daysಗೆ ಫಿಕ್ಸೆಡ್ ಚಾರ್ಜ್ ಇದೆ ಅಲ್ವಾ? ಸೊ ಫಿಕ್ಸೆಡ್ ಚಾರ್ಜ್ ನಾವೇನಂತ ಲೆಟ್ ಮಾಡ್ಕೊಂಡಿದೀವಿ, ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ ಇದೇನಾಯ್ತು, ಎಕ್ಸ್ ಆಯ್ತು, ಪ್ಲಸ್ ಅಡಿಷನಲ್ ಎಕ್ಸ್ಟ್ರಾ ಡೇ ನೋಡಿ, ಚಾರ್ಜ್ ಫಾರ್ ಈಚ್ ಎಕ್ಸ್ಟ್ರಾ ಡೇ. ಎಷ್ಟು ಎಕ್ಸ್ಟ್ರಾ ಡೇಸ್ ಆಯ್ತು ಇಲ್ಲಿ, 4 ಎಕ್ಸ್ಟ್ರಾ ಡೇಸ್ ಉಳಿತು. ಅಂದ್ರೆ ಎಕ್ಸ್ಟ್ರಾ ಡೇಸ್ ಏನಂತ ಇಟ್ಕೊಂಡಿದೀವಿ, ವೈ ಅಂತ ಇಟ್ಕೊಂಡಿದೀವಿ. ಸೊ 4Y ಆಯ್ತು, ಅಂದ್ರೆ 4 ಎಕ್ಸ್ಟ್ರಾ ಡೇಸ್ ಅಲ್ವಾ? ಸೊ 4Y. ಎಷ್ಟು ಪೇ ಮಾಡಿದಾಳೆ ಅದಕ್ಕೆ, ₹27 ಪೇ ಮಾಡಿದಾಳೆ ಅಲ್ವಾ? ಸೊ ಇದು ಸರಿತಾಗಾಯ್ತು. ಇಲ್ಲಿ ಒಂದು ಈಕ್ವೇಶನ್ ನಮ್ಗೆ ಬಂತು. ಸೊ ಅದೇ ರೀತಿ ಸೂಸಿ ಏನ್ ಮಾಡಿದಾಳೆ ನೋಡಿ, ವೈಲ್ ಸೂಸಿ ಪೇಡ್ ₹21 ಪೇ ಮಾಡಿದಾಳೆ. ಶಿ ಕೆಪ್ಟ್ ಫಾರ್ 5 days ಅಂದ್ರೆ ನೋಡಿ, 1 2 3 4 5 days ಕೆಪ್ಟ್ ಮಾಡಿದಾಳೆ. ಸೊ ಅದ್ರಲ್ಲಿ ಏನಾಗುತ್ತೆ, ಫಿಕ್ಸೆಡ್ ಚಾರ್ಜ್ ಎಷ್ಟು ಡೇಸಿಗಿದೆ, 3 daysಗಿದೆ. ಸೊ ಫಿಕ್ಸೆಡ್ ಚಾರ್ಜ್ ಅಂದ್ರೆ ನಾವೇನಂತ ಲೆಟ್ ಮಾಡ್ಕೊಂಡಿದೀವಿ, ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಪ್ಲಸ್ ಎಕ್ಸ್ಟ್ರಾ ಡೇಸ್ ಎಷ್ಟು ಉಳಿದ್ವು, 2 ಉಳಿತು ಅಲ್ವಾ? ಸೊ 2 ಎಕ್ಸ್ಟ್ರಾ ಡೇಸಿಗೆ ನಾವು ವೈ ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ 2Y ಆಯ್ತು ಅಲ್ವಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? 3 daysಗೆ ಫಿಕ್ಸೆಡ್ ಚಾರ್ಜ್ ಇದೆ, ಎಕ್ಸ್ಟ್ರಾ ಎಷ್ಟು ಡೇಸ್ ಇಟ್ಕೊಂಡ್ರೆ ಅಷ್ಟು ನಾವು ಅಡಿಷನಲ್ ಪೇ ಮಾಡಬೇಕು. ಸೊ ಇದು ಒಂದು ಈಕ್ವೇಶನ್ ಆಯ್ತು, ನಂಬರ್ 2.
ಈಗ ನಮ್ಗೆ 2 ಈಕ್ವೇಶನ್ಸ್ ಬಂತಲ್ವಾ. ಸೊ ಈಗ ನಾವು ಎಲಿಮಿನೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ. ನೋಡಿ, ಒಂದು ಈಕ್ವೇಶನ್ ಏನಿದೆ, ಎಕ್ಸ್ ಪ್ಲಸ್ 4y ಇಸ್ ಈಕ್ವಲ್ಸ್ ಟು 27 ಅಂತ ಒಂದು ಈಕ್ವೇಶನ್ ಇದೆ. ಇನ್ನೊಂದು ಈಕ್ವೇಶನ್ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ಸ್ ಟು 21 ಅಂತ ಒಂದು ಈಕ್ವೇಶನ್ ಇದೆ. ನೋಡಿ, ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸೇಮ್ ಇದೆ. ಸೊ ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ. ಸೈನ್ಸ್ ಒಂದೇ ಚೇಂಜ್ ಮಾಡಬೇಕು. ಪ್ಲಸ್ ಇರೋದನ್ನ ಮೈನಸ್ ಮಾಡ್ಕೊಂತ ಹೋಗೋಣ. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ನೋಡಿ, ಒಂದು ಪ್ಲಸ್ 1 ಮೈನಸ್ ಮೈನಸ್ ಮಾಡ್ಬೇಕು. 4 ಮೈನಸ್ 2 2y ಇಸ್ ಈಕ್ವಲ್ಸ್ ಟು, ಇಲ್ಲಿನೂ ಒಂದು ಪ್ಲಸ್ 1 ಮೈನಸ್ ಮೈನಸ್ ಮಾಡಬೇಕು. 7 ಮೈನಸ್ 1 6, 2 ಮೈನಸ್ 2 0. ಸೊ y ಇಸ್ ಈಕ್ವಲ್ಸ್ ಟು 6. ಈ 2 ಈಕ್ವಲ್ಸ್ ಈ ಕಡೆ ಬಂದರೆ ಡಿವೈಡ್ ಆಯಿತು. 2 1 2 3. ಸೊ y ಇಸ್ ಈಕ್ವಲ್ಸ್ ಟು ಏನು ಬಂತು, 3 ಬಂತು. ಈಗ ಈ y ಇಸ್ ಈಕ್ವಲ್ಸ್ ಟು 3 ನ ಯಾವ್ದಾದ್ರು ಈಕ್ವೇಶನ್ ಅಲ್ಲಿ ಹಾಕಿದ್ರೆ ನಮ್ಗೆ ವ್ಯಾಲ್ಯೂ ಬರುತ್ತೆ. ಸೊ put y is equals to 3 in equation. ಯಾವ ಈಕ್ವೇಶನ್ ಅಲ್ಲಿ ಹಾಕೋಣ, ಫಸ್ಟ್ ಈಕ್ವೇಶನ್ ಅಲ್ಲಿ ಹಾಕೋಣ. ಸೊ ಈಕ್ವೇಶನ್ ಏನಿದೆ, ಎಕ್ಸ್ ಪ್ಲಸ್ 4y ಇಸ್ ಈಕ್ವಲ್ಸ್ ಟು 27 ಇದೆ. ಸೊ y ಪ್ಲೇಸ್ ಅಲ್ಲಿ ನಾವು 3 ಹಾಕೋಣ. ಸೊ ಎಕ್ಸ್ ಪ್ಲಸ್ 4 ಇಂಟು y ವ್ಯಾಲ್ಯೂ ಹಾಕೋಣ ಇಸ್ ಈಕ್ವಲ್ಸ್ ಟು 27. ಸೊ ಎಕ್ಸ್ ಪ್ಲಸ್ 4 3 12 ಆಯಿತು ಇಸ್ ಈಕ್ವಲ್ಸ್ ಟು 27. ಎಕ್ಸ್ ಇಸ್ ಈಕ್ವಲ್ಸ್ ಟು 27. ಈ 12 ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಮೈನಸ್ ಆಯಿತು. ನೋಡಿ, 27 ಮೈನಸ್ 12 ಮಾಡಿದ್ರೆ ಏನು ಬಂತು, 7 ಮೈನಸ್ 2 5, 2 ಮೈನಸ್ 1 1. ಸೊ 15 ಬಂತು. ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 15 ಅಂತ ಆಯ್ತು. ಆಯ್ತಲ್ವಾ. ಸೊ ನಾವೇನ್ ಹೇಳ್ಬೋದು, ನಾವೇನಂತ ಲೆಟ್ ಮಾಡ್ಕೊಂಡಿದ್ವಿ, ಫಿಕ್ಸ್ಡ್ ಚಾರ್ಜ್ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಲ್ಲ, ರುಪೀಸ್ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಇಲ್ಲಿ ಏನ್ ಬಂತು, ಎಕ್ಸ್ ಇಸ್ ಈಕ್ವಲ್ಸ್ ಟು 15. ಸೊ ರುಪೀಸ್ 15. ಅದೇ ರೀತಿ ಚಾರ್ಜ್ ಫಾರ್ ಈಚ್ ಎಕ್ಸ್ಟ್ರಾ ಡೇ ರುಪೀಸ್ ವೈ ಅಂತ ಲೆಟ್ ಮಾಡ್ಕೊಂಡಿದ್ವಿ. ವೈ ಇಸ್ ಈಕ್ವಲ್ಸ್ ಟು ರುಪೀಸ್ 3 ಅಂತ ಬಂತು. ಅರ್ಥ ಆಯ್ತಾ? ಇದೇ ಆನ್ಸರ್. ವೆರಿಫಿಕೇಶನ್ ಮಾಡಂಗಿದ್ರೆ ಮಾಡ್ಬೋದು. ಸರಿತಾ ಎಷ್ಟು ಪೇ ಮಾಡಿದ್ಲು ನೋಡಿ. ಸರಿತಾ ಎಷ್ಟು ಪೇ ಮಾಡಿದ್ಲು, 27 ಪೇ ಮಾಡಿದ್ದಾಳೆ. ಫಿಕ್ಸೆಡ್ ಚಾರ್ಜ್ ಎಷ್ಟು ಡೇಸ್ ಇಟ್ಕೊಂಡಿದ್ಲು, 7 ಡೇಸ್ ಇಟ್ಕೊಂಡಿದ್ಲು. ಸೊ ಫಿಕ್ಸೆಡ್ ಚಾರ್ಜ್ 3 ಡೇ ಎಷ್ಟಿದೆ, 15 ಪ್ಲಸ್ 3 ಇಂಟು 4 ಡೇಸ್ ಇತ್ತಲ್ವಾ ಎಕ್ಸ್ಟ್ರಾ. ನೋಡಿ, 15 ಪ್ಲಸ್ 3 4 12 ಇಸ್ ಈಕ್ವಲ್ಸ್ ಟು 27 ಆಯ್ತಲ್ವಾ. ಅದೇ ರೀತಿ ಸೂಸಿ ಕೂಡ ಅವಳು 5 ಡೇಸ್ ತಗೊಂಡ್ಲು. ಫಿಕ್ಸೆಡ್ ಚಾರ್ಜ್ 15 ಇತ್ತು. ಸೊ ಎಕ್ಸ್ಟ್ರಾ ಎಷ್ಟಾಯ್ತು, 2 ಡೇಸ್. ಸೊ ರುಪೀಸ್ 3 ಇದೆ ಅಲ್ವಾ ವೈ ವ್ಯಾಲ್ಯೂ. ಸೊ ಎಕ್ಸ್ಟ್ರಾ ಎಷ್ಟು ಡೇಸ್ ಇಟ್ಕೊಂಡ್ಲು, 2 ಡೇಸ್ ಇಟ್ಕೊಂಡ್ಲು. ಸೊ 15 ಪ್ಲಸ್ 3 2 6. 15 ಪ್ಲಸ್ 6 ಎಷ್ಟು ಪೇ ಮಾಡಿದ್ಲು, 21 ಅಲ್ವಾ. ಸೊ ವೆರಿಫಿಕೇಶನ್ ಕೂಡ ಕರೆಕ್ಟ್ ಬಂತು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಎಲ್ಲ ಪ್ರಾಕ್ಟೀಸ್ ಮಾಡ್ರಿ, ಈಸಿ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಒನ್.